ಹೇ ಜಗದ್ರಕ್ಷಾ ದೃಷ್ಟಮದ ರಾಕ್ಷಸ ಗುಣ ಶಿಕ್ಷೆ ಕಮಲ ಕರುಣ ಕಟಾಕ್ಷನಾದ ತಂದೆ, ನೀಂ ಕರೆಸಿದ ಕ್ಷಣಕ್ಕೆ ನಾನ್ ಬಂದೆ, ಆಜ್ಞೆಯನ್ನು ಮುಂದೆ. ಡೈಲಾಗು ತಲೆಯಾಗಿರ್ತೈತಿ, ಅದ್ರ ಪವರ್ ಹೊಟ್ಟೆಯಿಂದ ಬಿಡ್ಬೇಕು, ಹೊಟ್ಟೆಯಿಂದ ಅದನ್ನ ಎಬ್ಬಿಸ್ಬೇಕು. ಅವ್ರು ನೋಡ್ಬೇಕು ನೀವು, ಅವ್ರ ಹತ್ತಿರದಿಂದ ಇಲ್ಲಿ ಯಾರ ನರಗಳು ಎದ್ದಿರ್ತಾವ. ಅವರು ಬಲ್ಲವರು ಬಲವಂತರೇ ಮಾಡುವಂತದ್ದು ಬಯಲಾಟ. ಶರಣ್ರಿ ಸರ್ವರಿಗೂ ಶರಣು ಶರಣಾರ್ಥಿ. ಈಗೇನು ದಕ್ಕನ್ನ ಪ್ರದೇಶ ಆಯ್ತಲ್ರಿ ಬಯಲು ಸೀಮೆ, ಅದ್ರೊಳಗಡೆ ಒಂದು ಕಲೆ ಗಂಡು ಕಲೆ ಅಂತ ನಾವು ಈಗ್ಲೂ ಅದನ್ನ ಕರಿತೀವಿ, ಬಯಲಾಟ. ಆ ಬಯಲಾಟ ಅನ್ನೋದೈತಲ್ರಿ, ಅದೊಂದು ಪ್ರತಿಷ್ಠೆಯ ಆಟ ಆಗಿತ್ತು. ಯಾವುದೇ ಪ್ರಾಫಿಟ್ ಇರ್ಲಿಲ್ಲ ಆ ಆಟದೊಳಗಡೆ. ಯಾರು ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆ ಆಟವನ್ನ ಆಡ್ತಿರ್ಲಿಲ್ಲ. ಒಂದು ಗ್ರಾಮದ ಪ್ರತಿಷ್ಠೆ ಆ ಬಯಲಾಟ ಆಗಿತ್ತು. ಆಮೇಲೆ ಮೆಂಟಲಿ ಮತ್ತೆ ಫಿಸಿಕಲಿ ಏನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಆಟ ಕೂಡ ಆ ಬಯಲಾಟ ಆಗಿತ್ತು. ಈಗ ನಾ ಬಂದೇನ್ರಿ ತಾಳೂರು ಅಂತ ಹೇಳಿ, ಸಂಡೂರಿನ ತಾಲೂಕಲ್ಲಿ ಇರ್ತಕ್ಕಂಥದ್ದು ಒಂದು ಹಳ್ಳಿ, ಮತ್ತೆ ಬಳ್ಳಾರಿ ಜಿಲ್ಲೆ. ಈ ಗ್ರಾಮದೊಳಗಡೆ ಶ್ರೀ ಬಂಡ್ರಿ ಲಿಂಗಪ್ಪನವರು ಅಂತ ಹೇಳಿ ಸುಮಾರು 56 ವರ್ಷ ಈ ಬಯಲಾಟಕ್ಕ ಒಂದು ಅವ್ರದ್ದೇ ಆದ ಕೊಡುಗೆಯನ್ನ ನೀಡ್ಕೊಂತ ಬಂದಾರ. ಅವ್ರನ್ನ ನಾನು ಮಾತಾಡಿಸ್ಬೇಕು ಅಂತ ಹುಡುಕೊಂಡ್ ಬಂದಿನಿ. ಇವತ್ತಿನ ಈ ವಿಡಿಯೋದಾಗ ಹಿಂದಿನ ಏನು ಬಯಲಾಟದ ವ್ಯವಸ್ಥೆ, ಪ್ರಸ್ತುತ ಅದರ ಸ್ಥಿತಿಗತಿ ಏನೈತಿ ಎಲ್ಲಾನು ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಇಲ್ಲಿ ಕೂತಿದಾರಲ್ರಿ ಸರ್, ನಮಸ್ಕಾರ ಸರ್. ಹಾ, ಇವ್ರೆ ಶ್ರೀಯುತ ಬಂಡ್ರಿ ಲಿಂಗಪ್ಪ ಅವರು. ಸರ್, ಏನ್ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದಿರಿ? ತಾವು ಬಂದಿದ್ರಿ? ಹಂಗೆ ಸರ್, ನಿಮ್ಮನ್ನೇ ಒಂಚೂರು ಮಾತಾಡ್ಸ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಹೌದಾ? ಒಳ್ಳೇದ್ರಿ, ಮಾತಾಡ್ಬೋದು. ಚೂರು ಬಯಲಾಟದ ಬಗ್ಗೆ ಮಾತಾಡಿ ಸರ್. ಇವಾಗ ನಾನು 59 ವರ್ಷದಿಂದ ಈ ಬಯಲಾಟದಾಗ ನಾನು ಪಾತ್ರನೂ ಮಾಡೀನಿ. ನನ್ನ ಕೈಲಾದಷ್ಟು ಜನರಿಗೆ ತಿಳಿಸೀನಿ. ಈಗ ಅಲ್ಲಿದ್ದ ನಂದು ಪ್ರಾರಂಭ ಆಗೈತೆ. ಇವಾಗ ಸುಮಾರಿಗೆ 56 ವರ್ಷ 57 ವರ್ಷದಿಂದ ನಾನು ಆ ಕಾರ್ಯಕ್ರಮ ಮಾಡ್ಕೊಂತ ಬಂದೇನಿ. ಸರ್, ಈಗ ಮೊದಲ ಸ್ಟೇಜ್ ಹತ್ತಿದ್ ಯಾವಾಗ ಸರ್? ಮೊದಲ ಸ್ಟೇಜ್ 1950 ಹತ್ತೇನ್ರಿ. ಆವಾಗ ರಾಮಾಂಜನೇಯ ಯುದ್ಧ ಅಂತ ಒಂದು ಊರಾಗ ಬಯಲಾಟ ನಡೀತು. ಅದ್ರಾಗ ಭರತನ್ ಪಾತ್ರ ಮಾಡಿದ್ರಿ. ಅಲ್ಲಿದ್ದ ಪ್ರಾರಂಭ ಆಗಿ. ಸರ್, ಬಯಲಾಟ ಅಂದ್ರೆ ಏನ್ ಸರ್ ಇದು ಬಯಲಾಟ? ಅದು ಹಿಂದಿನಿಂದ ಹಿರಿಯರು ಈ ರಾಮಾಯಣ ಮಹಾಭಾರತ ಅಂತ ಏನು ಆ ಕಾಲದಾಗ ಹಿಂದೆ ನಡೆದವಲ್ಲ, ಅವನ್ನೆಲ್ಲ ಈಗ ಜನಕ್ಕೆ ತೋರ್ಸದೆ, ಮನೆಗೊಳಗ ಒಂದು ಊರುಗಳಾಗ ಹಳ್ಳಿಗೊಳಗ ಒಂದು ಪ್ರೀತಿ ಪ್ರೇಮ ಒಂದು ವಿಶ್ವಾಸ ಬೆಳಿತೈತೆ ಎಂಬ ಒಂದು ಕಾರಣಕ್ಕಾಗಿ ಹಿಂದಿನಿಂದ ಯಜಮಾನರು ಕೂಡ ಮಾಡ್ಕೊಂತ ಬಂದಾರೆ ಈ ಕಾಲ ಬಯಲಾಟಗಳು. ಅವಾಗಲಿದ್ದ ನಾವು ಅದ್ರಾಗ ಪ್ರಾರಂಭ ಆದ್ವಿ. ಇದನ್ನ ಯಾಕೆ ಮಾಡ್ತಿದ್ದೀರಿ ಸರ್ ನೀವು? ಏನ್ ಒಂದು ಮನಸ್ಸು ಪ್ರೀತಿಗೆ ಒಂದು ಇದ್ರಾಗ ಉತ್ತಮವಾದ ರೀತಿ ನೀತಿ ಇರ್ತಾವೆ. ಯಾರ್ಯಾರು ಏನೇನ್ ಮಾಡಿದ್ರು ಅವ್ರ ಕಾಲಾಗ ಏನಾತು, ರಾಕ್ಷಸರಿಂದ ಏನಾತು, ದೇವತರಿಂದ ಏನಾತು, ನಾರದಿಂದ ಏನಾತು, ಬ್ರಹ್ಮನಿಂದ ಏನಾತು ಅಂತ ಇಂಥ ವಿಷಯಗಳೆಲ್ಲ ಜನಕ್ಕೆ ತಿಳುವಳಿಕೆ ಕೊಟ್ಟಂಗ ಆಗ್ತದಂತ ಅವು ನಡೀತಿದೆ. ಈ ಹಳೆ ಕಾಲದ ಜನಗಳನ್ನ ನೋಡಿದ್ರೆ ಮೇನ್ ಎಂಟರ್ಟೈನ್ಮೆಂಟ್ ಇದ್ದಿದ್ದೆ ಇದು, ಈ ತರಹದ ಒಂದಿಷ್ಟು ಜಾನಪದ ಕಲೆಗಳು. ಜೊತೆಗೆ ಒಂದು ಮೆಸೇಜ್ ಕೊಡ್ತಿದ್ರು ಅವರು, ಹಿಂಗ್ ಮಾಡಿದ್ರೆ ಹಿಂಗ ಆಕೇತಿ. ಈಗ ರಾವಣಂದ ಪರಿಸ್ಥಿತಿ ಏನಿತ್ತು, ರಾಮನ್ ಪರಿಸ್ಥಿತಿ ಏನಿತ್ತು, ಭರತ ಯಾರು, ಈ ಬರುವಂತ ಎಲ್ಲವೂ ಕೂಡ ಒಂದೊಂದು. ಈಗ ಓದ್ದವ್ರಿಗೆ ಓದಿನಿ ತಿಳ್ಕೊತಾರ್ರಿ, ಆದ್ರೆ ಓದ್ದೇ ಇರೋರಿಗೆ ಹೆಂಗ್ ಅದನ್ನ ಕನ್ವೆ ಮಾಡ್ಬೇಕು, ಅದನ್ನ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನ ಕೊಡ್ತಿದ್ದಂತಹದ್ದು ಏನು ಪ್ರದರ್ಶನ ಕಲೆಗಳಿದ್ವಲ್ಲ, ಅದರಾಗ ಒಂದು ಬಯಲಾಟ. ಈ ಬಯಲಾಟದ ಇನ್ನೊಂದು ವಿಶೇಷತೆ ಏನಂದ್ರಿ, ನಾನ್ ಮೊದ್ಲು ಹೇಳ್ದಂಗ ಊರಿನ ಪ್ರತಿಷ್ಠೆ ಪ್ರಶ್ನೆ ಹಾಕಿತ್ತು. ಇಲ್ಲಿ ಪ್ರಾಫಿಟ್ ಅಂತ ಯಾರು ನೋಡ್ತಿರ್ಲಿಲ್ಲ ಅದನ್ನ. ಸೊ ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತಾರೆ. ಈಗ ನಿಮ್ಮನ್ನ ಗುರುತಿಸುವಂತ ಕೆಲಸಗಳು ಏನೇನಾಗ್ಯಾವ ಸರ ಸಮಾಜದೊಳಗಡೆ? ಇಲ್ಲೆಲ್ಲ ಇಲ್ಲ ನೋಡ್ರಿ, ಫೋಟೋಗಳಿದಾವೆ. ಇವು ಗುರುತಿಸ್ ಕೆಲಸ ಮಾಡ್ಯಾರ. ಅವ್ರಿಗೆ ನಾವು ಕೂಡ ಹೋಗಿ ಅವ್ರ ಕರ್ತಲ್ಲಿಗೆ ಆ ಗುರುತುಗಳು ಕೂಡ ತಗೊಂಬಂದಿವಿ. ಇವೆಲ್ಲ ಅದ ನೋಡ್ರಿ, ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಇವು ಒಂದು
ಕೆಲವು ಕಡೆ ಸನ್ಮಾನಗಳು ಕೂಡ ರಾಜ್ಯ ಮಟ್ಟದೊಳಗ ಸರ್ಕಾರದಿಂದ ಏನೋ ಗುರುತಿಸುವಂತ ಕೆಲಸಗಳು ಆಗೈತ್ರಿ ಆಗೈತ್ರಿ. ಆಗೈತಿ. ಹಾ ಹಾ. ರಾಜ್ಯ ಮಟ್ಟದಿಂದ ಅಕಾಡೆಮಿ ಪ್ರಶಸ್ತಿ ಆಗೈತೆ. ಹಾ. ಈಗ ಬಯಲಾಟ ಮಾಡ್ತಿದ್ರಲ್ರಿ, ಹಾ. ಹೆಂಗ್ ಮಾಡ್ತಿದ್ರಿ? ಅಂದ್ರೆ ಇದಕ್ಕ ದುಡ್ಡು ಕಾಸಿನ ವ್ಯವಹಾರ, ಹಣಕಾಸಿನ ಪರಿಸ್ಥಿತಿ ಹೆಂಗಿತ್ತು? ಇದನ್ನ ಹೆಂಗ್ ಜೋಡಿಸ್ಕೊತಿದ್ರಿ? ನಾವೇ ಕೈಲಿಂದ ಮಾಡ್ಕೊಂತಿದ್ವಿ. ನಾವೇನ್ ಆ ಗ್ರೂಪ್ನಾಗ 12 ಪಾತ್ರ ಇರ್ತಿದ್ವಿ. ಹಾ ಹಾ. ಆ ಪಾತ್ರದವರಿಗೆ ಎಲ್ಲ ಲೆಕ್ಕ ಮಾಡಿ ಹಾ. ಸಣ್ಣ ಪಾತ್ರದವ್ರಿಗೆ ಸ್ವಲ್ಪ ಕಡಿಮೆ, ಹಾ. ದೊಡ್ಡ ಪಾತ್ರದವರು ಹೆಚ್ಚಾಕೊಂಡು ನಾವು ನಮ್ ಕೆಲ್ಸಗಳು ನಾವು ಯಾರಿಂದ ಏನ್ ಕೂಡ ನಾವು ಕೇಳ್ದಂತೆ ನಮ್ ಕೆಲಸ ನಾವು ಮಾಡ್ತೀವಿ. ಊರಾಗ ಹಿರಿಯರು ಕೂಡ ಇವು ಈ ರೀತಿ ಹೋಗ್ರಪ್ಪ ಅಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಿ ನಾವು ಬಯಲಾಟಗಳು ಮಾಡಿವಿ. ಅಂದ್ರ ನೀವೇ ಕೈ ಜೇಬಿಂದ ರೊಕ್ಕ ಹಾಕಿ ಹೌದೌದೌದು ನೀವೇ ಮಾಡ್ತಿದ್ರಿ ಆಟಗಳವು. ಇವತ್ತಿನ ತನಕ ಕೂಡ ರಂಗಭೂಮಿ ಇದು ನಾವ್ ಏನು ಪ್ರವೇಶದಾಗ 1 ರೂಪಾಯಿ ಕೂಡ ತಗೊಂಡಿಲ್ಲ. ಈಗಲೂ ನಾವು ಹೇಳ್ಬೇಕಂದ್ರೆ ನಾವ್ ಈಗ 17ರಾಗ ಆಡಿವಿ, ಅವಾಗ್ಲೂ ಕೂಡ ಏನು ತಗೊಂಡಿಲ್ಲ. ನಮ್ ಸ್ವಯಂ ಖರ್ಚಲ್ಲೇ ಮಾಡಿ ನಾವು. ಸುಮಾರು ಒಂದು ಬಯಲಾಟವನ್ನ ಆಡೋದಕ್ಕ ಎಷ್ಟು ಖರ್ಚು ಬರ್ತೈತಿ? ಸುಮಾರಿಗೆ ಹಿಂದೆ ನೋಡ್ರಿ 200-250 ಆಡಿದ್ವಿ. ಬರ್ತಾ 500ಕ್ಕೆ ಬಂತು, ಆಮೇಲೆ 1000ಕ್ಕೆ ಹೋತು, 10,000ಕ್ಕೆ ಹೋತು. ಇವಾಗ 25-30 ಸಾವಿರ ಇಲ್ದ ಒಂದ್ ಆಟ ಆಡಕ ಒಬ್ಬ ಮನ್ಸಿಗೆ ಆಗಂಗಿಲ್ಲ. ಅಂದ್ರೆ ಈಗ ಬರೀ ನೀವು ಆಡ್ತಿದ್ರು ಅಥವಾ ಹೊರಗಿನವ್ರ? ಹೊರಗಿನವ್ರು ಅಂದ್ರೆ ಹೆಣ್ಣು ಪಾತ್ರಕ್ಕಲ್ಲ ಹೆಣ್ಮಕ್ಳು ಕರ್ಕೊಂಬರ್ತಾರೆ, ಅವ್ರಿಗೆ ರೊಕ್ಕಗಳು. ಹಿಂದೆ ನಾವು ಬರೀ ಹೆಣ್ಣು ಪಾತ್ರಗಳು ಗಂಡು ಹುಡುಗರು ಕೂಡ ಆಡಿದ್ವಿ ನಾವು. ಅವಾಗ ಹೆಚ್ಚಿನ ಖರ್ಚು ಬರ್ತಿದ್ದಿಲ್ಲ. ಅವಾಗೇನ 50-60 100 200ರಾಗ ನಾವು ಅವು ನಡೆದ್ವು. ಇತ್ತೀಚೆಗೆ ಹೆಣ್ಮಕ್ಳು ಹೆಣ್ಣು ಪಾತ್ರ ಮಾಡ್ಲೇಬೇಕಂತ ಊರಾಗ ಎಲ್ಲ ಅಲ್ಲಿ ಮಾಡ್ಯಾರ ಇಲ್ಲಿ ಮಾಡ್ಯಾರ ಅಂತ ವಿಷಯಗಳು ತಿಳಿದ್ಮೇಲೆ ಅವ್ರನ್ನ ಕರ್ಕೊಂಬಂದ್ರೆ ಖರ್ಚುಗಳು ಜಾಸ್ತಿ. ಅವ್ರಿಗೆ ನೀವು ಪೇಮೆಂಟ್ ಮಾಡ್ತಿದ್ವಿ. ಮೊದ್ಲೆಲ್ಲ ಪಾತ್ರ ಮಾಡಿದಾಗ್ಲು ಈಗಿನ ಬಯಲಾಟದ ವ್ಯವಸ್ಥೆ ಹೆಂಗೈತಿ ಸರ್? ಸಿಸ್ಟಮ್ ಹೆಂಗೈತಿ? ಅವಾಗ ನೋಡ್ರಿ ಹೆಚ್ಚಿನ ಜನ ಇರ್ತಿದ್ದಿಲ್ಲ, ಹೆಚ್ಚಿನ ಖರ್ಚು ಬರ್ತಿದ್ದಿಲ್ಲ. ಇದ್ದೂರವರು ಇದ್ದನೇನ್ ಹೇಳಬಲ್ಲ ಇಷ್ಟು ಅನುಕೂಲ. ಈಗ ಹೆಚ್ಚಿನ ಮಟ್ಟಕ್ಕೆ ಹೋಗೈತ್ರಿ. ಹಿಂದೆ ಸಂಕ್ಷಿಪ್ತ ಇತ್ತು ನಮ್ಮೂರಾಗ ಎಲ್ಲ ಮದ್ಲಿಗೆ ಬೇಡರಿದ್ರು, ತಾಳಾಕರಿದ್ರು, ಹಾಡು ಮುಂದಾಡಿಕೆ ಆಡೋರಿದ್ರು, ಸಾರಥಿ ಕೂಡ ಯಾರನ್ನ ಒಬ್ಬರು ಸರಿ ಮಾಡ್ಕೊಂಡ್ ಮಾಡ್ತಿದ್ವಿ. ಈಗ ಪ್ರತಿಯೊಂದಕ್ಕೂ ದೊಡ್ಡ ಮಟ್ಟಕ್ಕೆ ಹೋಗೈತ್ರಿ. ಈಗಿನ ಕಾಲನೇ ಬೇರೆ, ಆಗಿನ ಕಾಲನೇ ಬೇರೆ. ಹೌದ್ರಿ? ಹೌದು. ದೊಡ್ಡ ಮಟ್ಟಕ್ಕೆ ಅಂದ್ರೆ ಹೆಂಗಾಗಿದೆ ಈಗ ಏನ್ರಿ, ಈಗ ನಾವು ಒಂದ್ 10 ರೂಪಾಯಿಗೆ ಮಾಡಿದ ಕೆಲಸ 1000 ರೂಪಾಯಿ ಕೊಡ್ಬೇಕು, ಆ ನಮೂನೆ ಆಗೈತಿ. ಅಂದ್ರೆ ಈಗ ರೊಕ್ಕಕ್ಕೆ ನಿಂತಾರ, ರೊಕ್ಕಕ್ಕೆ ನಿಂತು ಬಿಟ್ಟಾರ. ಈಗ ಅಂದ್ರೆ ನೀವು ಅದ್ರ ಪಾತ್ರಗಳನ್ನ ಹೆಂಗ್ ಆಯ್ಕೆ ಮಾಡ್ಕೋತಿದ್ರಿ? ಅವು ನಾವು ಮನುಷ್ಯರ ಮೇಲೆ ಮಾಡ್ಕೊಂತೀವಿ. ನಮ್ಗೆ ಹಿರಿಯರನ್ನ 4 ಕುಂದಿರ್ಸ್ಕೊಂಡು ನಾವು ಈ ಕತೆ ಮಾಡ್ತೋಪ, ಈಗ ಯಾವ ಪಾತ್ರ ಈ ವಿಸ್ಮಂತೆಗೆ ಯಾವ ಸೆಲೆಕ್ಟ್ ಅಂದ್ರೆ ಹಿರಿಯರು ಹೇಳ್ತು ನಾವು ಮಾಡಿ, ಇದು ನಿನಗೆ ಇದು ಸೂತ್ರ ಆಯ್ತಪ್ಪ ನೀನ್ ಮಾಡ್ಬಲ್ಲೆ, ಇದು ಜಾಸ್ತಿ ಮಾತಾಡೋರು ಬುದ್ಧಿವಂತರಿದ್ರೆ ಅಂತರಿಗೆ ಕೊಟ್ಟರು ಬೇಸಿರ್ತೈತೆ ಅಂತ ಅವ್ರು ಹೇಳ್ದಂಗೆ ನಾವು ವರ್ಷಕ್ಕೊಂದು ಮಾಡ್ತಿದ್ರ ಬಯಲಾಟನ? ವರ್ಷದಾಗ 4 ಕೂಡ ಮಾಡಿರಿ. ಈಗ ಈ ಕತೆ ಈ ಬಯಲಾಟಕ್ಕ ಇದ ಕತೆನ ಮಾಡ್ಬೇಕು ಅಂತ ಹೆಂಗ್ ತೀರ್ಮಾನ ಮಾಡ್ತಿದ್ರು? ಅವು ಹಿರಿಯರು ಹೇಳ್ತಿದ್ರು. ಹಿರಿಯರು ನೋಡಪ್ಪ ಈ ಕಥೆಯಿಂದ ಈ ಸಾರಾಂಶ ಐತೆ, ಈ ಕಥೆಯಿಂದ ಈ ಸಾರಾಂಶ ಐತೆ, ಇದನ್ನ ಮಾಡಿದ್ರೆ ಒಳ್ಳೇದು, ಇದು ಒಳ್ಳೇದಂದ್ರೆ. ಈಗ ನೋಡ್ರಿ ಎಲ್ಲ ನಮ್ಮೂರಾಗ ಇದು ಗಿರಿಜಾ ಕಲ್ಯಾಣ ನಡೆದೈತೆ, ಅಭಿಮನ್ಯು ಕಾಳಗ ನಡೆದೈತೆ, ಆಮೇಲೆ ಮಾರ್ಕಂಡೇಯ ಚರಿತ್ರೆ ನಡೆದೈತೆ, ದಕ್ಷ ತಾರಕ ಸಂಬರವಾದ ಅಂತ ನಡೆದೈತೆ ಏನ್ರಿ. ಇನ್ನು ಅನೇಕ ಏನೇನ್ ಕಚ್ಕೊಳ್ಳೋದೇ ಅವೆಲ್ಲ ಪಾಂಡ ವಿಜಯ ನಡೆದೈತೆ, ಇಂಥವೆಲ್ಲ ನಡೆದವ. ಈಗ ಅವಾಗ ನೀವು ಮಾಡ್ತಿದ್ರಲ್ರಿ, ಆಗಿಂದು ನಾಟಕಕ್ಕ ಸಿಸ್ಟಮ್ಗೂ ಈಗಿಂದು ಹೆಂಗ್ ಉಳ್ಕೊಂಡೈತಿ? ಆಗಿಂದು ಗತ್ತು ಗಮ್ಮತ್ತು ಗಾಂಭೀರ್ಯ ಆ ತಾತ್ಪರ್ಯ ಉಳ್ಕೊಂಡೈತೇನ್ರಿ ಈಗ? ಅವಾಗೆಲ್ಲ ಈ ಮೈಕ್ ಗೀಕ್ ಏನಿಲ್ಲ, ಬರೀ ಸುಮ್ನೆ ಮಾತಿಲೇ ಹೇಳ್ತಿದ್ವಿ. ಇವಾಗೆಲ್ಲ ವೆಹಿಕಲ್ಸ್ಗಳು, ಈ ಮೈಕು ಅರೇಂಜ್ಮೆಂಟ್, ಸೌಂಡ್ ಬಾಕ್ಸ್ಗಳು ಇವೆಲ್ಲ ಹೆಚ್ಚು. ಅದರಿಂದ ಈಗ ಸ್ವಲ್ಪ ಆಡಂಬರನು ಹೆಚ್ಚೈತಿ. ಅವಾಗ ಏನಿದ್ದ ಇಂಥವೆಲ್ಲ ಇರ್ತಿದ್ದಿಲ್ಲ ಅಲ್ರಿ. ಅದು ಈಗ ಆಗದ ಏನೋ ಹಿರಿಯರೆಲ್ಲ ಮಾತಾಡ್ತಿದ್ರಿ, ಅದಕ್ಕೊಂದು ಸಂದೇಶ ಕೊಡ್ಬೇಕಾಗಿತ್ತು ಅಂತೆಲ್ಲ ಮಾತಾಡ್ತಿದ್ರು. ಈಗ ಹಂಗ್ ಉಳ್ಕೊಂಡದನು ಬಯಲಾಟ? ಉಳ್ದಲ್ರಿ. ಈಗ ಅವ್ರವ್ರ ಸ್ವಯಂ ಏನೈತ ಅವ್ರ ಕೆಲ್ಸ ಅವ್ರು ಮಾಡ್ತಾರೆ. ಅಲ್ಲ ಸರ, ಈಗ ನೀವ ಜೇಬಿಂದ ರೊಕ್ಕ ಹಾಕಿ ಮಾಡ್ತಿದ್ರಲ್ಲ, ಮನ್ಯಾಗ ಏನು ಅಂತಿದ್ದಿಲ್ಲ? ನಮ್ಗೆ ಅನಿಸ್ತಿದ್ದಲ್ಲ, ಅದು ಪ್ರೀತಿ. ಮಾಡ್ಬೇಕು, ಖರ್ಚು ಆಗ್ತತೆ, ಅದ್ರ ನಾವು ಮಾಡ್ಲಿದ್ರಿಂದ ಎಲ್ಲ ನಡೆದಲ್ಲ ಅಂತೇಳಿ ನಾವು ನಡ್ಕೊಂಡ್ ಬಂದಿದ್ವಿ. ಈಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ವೀರಭದ್ರ ದೇವ್ರ ಗುಡಿ. ಇದು ಹೊಸದಾಗಿ ಈಗ ಹಿಂದೆ ಕಟ್ಟಿಗೆ ಇತ್ತ, ಇದನ್ನ ಶಿಲ ಮಾಡಕ್ ಪ್ರಯತ್ನ ಮಾಡಕತ್ತ. ಅಂದ್ರೆ ಈಗ ಊರಾಗ ಬಯಲಾಟ ಆಡ್ಬೇಕಂದ್ರೆ ಎಲ್ಲಿ ಆಡ್ತಿದ್ರಿ? ಇಲ್ಲೇ ಆಡ್ತಿದ್ರು. ಇಲ್ಲೇ ಇದು ಸ್ವಲ್ಪ ಜಾಗದಾಗ ಆಡ್ತಿದ್ವಿ ಮೊದಲು ನಾವು ಪ್ರಯತ್ನ. ಈ ಕಥೆ ಏನ್ ಆಡಿದಾಗ ಇದೇ ಜಾಗನೇ.
ಹಿಂದೆ ಇಲ್ಗನ ಜಾಗ ಇತ್ತು, ಹಾ. ಈಗೆಲ್ಲ ಓಪನ್ ಮಾಡಿವಿ. ಓಪನ್ ಮಾಡ್ಯಾರ. ಹಾ. ಓಪನ್ ಮಾಡಿ ಮತ್ ಹಿರಿಯರೆಲ್ಲ ಎಲ್ಲಿ ಕೂರ್ತಿ? ಇಲ್ಲೇ ಇಲ್ಲೇ ಕುದುರ್ತಿದ್ರಿ. ಕಟ್ಟಿ ಮೇಲೆ. ಇತ್ತಾಗ ಕುಂದ್ರೋದು, ಇಲ್ಲಿ ನಾವು ಅಟ್ಟ ಹಾಕ್ತಿದ್ವಿ. ಹಾ. ಇಲ್ಲಿ ಈ ಜಾಗ ಆ ಜಾಗದಾಗ ಅಟ್ಟ ಹಾಕ್ತಿದ್ವಿ. ಅಲ್ಲಿ ತನಕ. ಅಲ್ಲಿ ತನಕ ಆ ಮನೆ ಎದುರು ಕಾಣೋದು ಇವೆಲ್ಲ ಇಷ್ಟು ಮರಿ ಇದ್ದಿಲ್ಲ. ಹಾ. ಈಗ ಸ್ವಲ್ಪ ಇತ್ತೀಚೆಗೆ ಹಿಂಗ ಆಗ್ಯಾವ. ಬಯಲಾಟ ಮಾಡ್ತಿದ್ರಲ್ಲ, ಹ್ಮ್. ಆ ಹಾಡ್ ಹೇಳೋದು, ಕುಣಿಬೇಕು, ಹಾ. ಅದಕ್ಕೆಲ್ಲ ಫಿಸಿಕಲಿ ತಾಕತ್ ಬೇಕಾಗಿತ್ತಲ್ಲ. ಮತ್ತೆ ಶಕ್ತಿ ಇದ್ರೆ ಅದೆಲ್ಲ ನಡೀತಿದ್ವಿ. ಅದಕ್ಕೆ ಶಕ್ತಿ ಇಲ್ದಾರಿಗೆ ನಡೀತಿದ್ದಲ್ರಿ ಅದು. ಅದಕ್ಕೇನಾರ ಊಟ ಉಪಚಾರ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಏನಿಲ್ರಿ, ಸ್ವರ ಬರ್ತದಂತ ಹಿಂದೆ ಉಳ್ಳಿ ಕಟ್ಟಿನ ಸಾರು, ಶುಂಠಿ, ಹಿಂಗ್ ಬರ್ರಿ. ಮತ್ತೆ ಸ್ವಲ್ಪ ಆಗಿನ ಕಲೆ, ಶುಂಠಿ ಬೆಲ್ಲ, ಇಂಥವಷ್ಟೇ. ಈಗ ಒಂದು ಆಟ ಆಡ್ತಿದ್ರಲ್ಲ ಸರ್, ಎಷ್ಟೋ ತನಕ ಆಡ್ತಿದ್ರಿ? ಅದು ನೋಡ್ರಿ ರಾತ್ರಿ 9ಕ್ಕೆ ಚಾಲ ಆದ್ರೆ ಬೆಳಿಗ್ಗೆ 6 ಗಂಟೆಗೆ. 6 ಗಂಟೆ? ಬೆಳಗಿನ 6 ಗಂಟೆ ತನಕ? 6 ಗಂಟೆ ತನಕ ರೀ. ಅದು ಅಭಿಮನ್ಯು ಕಾಳಗ ಆದ್ರೆ ಅದು ಇನ್ನೂ 1 ಗಂಟೆ ಜಾಸ್ತಿ. 7 ಗಂಟೆ? 7 ಗಂಟೆ. 7 ಗಂಟೆವರೆಗೂ ಮಾಡಿವ್ರಿ. ಅವು ಪೂರ್ತಿ ಮುಗಿಬೇಕ, ಪ್ರಾರಂಭದಿಂದ ಅಂತ್ಯದವರೆಗೆ. ಆ ನಮ್ಮನಿ ಮಾಡ್ಕೊಂತ. ಈಗ ಅವಾಗ ಊಟದ್ದೆಲ್ಲ ಹೆಂಗ್ ಮಾಡ್ತಿದ್ವಿ? ಊಟದ್ದೇನ ನಮ್ ಪ್ರೀತಿ ಇದ್ದಂಗ ನಮ್ ಬಂಧು ಬಳಗ ಎಲ್ಲಿದ್ರು ಕರೆಸ್ತಿದ್ವಾ, ಅವ್ರು ಸೀದಾ ಬರ್ತಿದ್ರು. ಅವ್ರಿಗೆ ನಾವು ಮನೆಗೊಳಗ ಎಲ್ಲ ಸ್ವೀಟ್ ಅಡಿಗೆ ಮಾಡಿಸಿ, ಪ್ರೀತಿ ಬರಂತ ಅಡಿಗೆ ಮಾಡಿಸಿ, ಎಲ್ಲ ನಮ್ಮ ಊರಾಳವ್ರನ್ನ ಪಾತ್ರ ಮಾಡಿದಲ್ಲಿ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮನೆಯಾಗ ಊಟ ಮಾಡಿಸಿ ಕೆಲಸ ಮಾಡ್ತಿದ್ವಿ. ಅಲ್ಲ ಸರ, ನೀವು ಪಾತ್ರಧಾರಿಗಳು ಇರ್ತಿರ್ಲಿ. ಈಗ 12 ತಾಸು ಆಟ ಆಡೋದಂದ್ರೆ ಏನ್ ಸಣ್ಣ ಕೆಲಸ ಅಲ್ರಿ. ಅವಾಗೆಲ್ಲ ನಿಮ್ಮದು ಊಟದ್ದೆಲ್ಲ ಹೆಂಗ? ಊಟದ್ದು ಮನೆಗೆ ಏನ್ ನಡೀತಿತ್ತು ಹಂಗ ನಡೀತಿತ್ರಿ. ಆಟ ಇರೋದಿನ ಪ್ರೈವೇಟ್. ಅಲ್ಲ, ಈಗ ಆಟಕ್ಕ ಅಂತೇಳಿ ಏನೇನ್ ತಯಾರಿ ಮಾಡ್ಕೋತಿದ್ರಿ? ಒಂದ್ ಆಟ ಆಗ್ಬೇಕಲ್ರಿ? ಅಲ್ರಿ, ಮನ್ಯಾಗೆ ಒಳ್ಳೆ ವಿಜೃಂಭಣೆಯಿಂದ ಒಂದ್ ಹಬ್ಬ ಸಡಗರ ಹೆಂಗಿರ್ತತ್ ಹಂಗಿರ್ತತ್ರಿ. ಬಂದು ಬಳಗ ಬರ್ತಿದ್ರ, ಅವ್ರನ್ನ ನಾವು ನೋಡ್ಕೋಬೇಕು. ಮತ್ತೆ ಈ ಪಾತ್ರಧಾರಿಗಳಿಗೆ, ಹೆಣ್ಮಕ್ಳು ಬಂದವ್ರಿಗೆ ಅವ್ರಿಗೆ ಊಟ ಉಪಚಾರ ಮಾಡಿಸ್ಬೇಕು. ನಮಸ್ಕಾರ ಸರ್. ನಮಸ್ತೆ ರೀ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಷಡಕ್ಷರಯ್ಯ ಸ್ವಾಮಿ ಅಂತ ಹೇಳಿ. ಸರ್, ಈಗ ಯಾವ್ದೋ ಒಂದು ಬಯಲಾಟನ ನೀವು ಆಡಬೇಕು ಅಂತ ತೀರ್ಮಾನ ಮಾಡ್ತಿದ್ರಲ್ಲ, ಅದು ಪ್ರಾಕ್ಟೀಸ್ ಹೆಂಗ್ ಮಾಡ್ತಿದ್ರಿ? ಯಾವ್ಯಾವಾಗ ಮಾಡ್ತಿದ್ರಿ? ಎಷ್ಟೊತ್ತಿಗೆ ಮಾಡ್ತಿದ್ರಿ ನೀವು? ಯಾಕಂದ್ರ ದಿನನಿತ್ಯದ ಕೆಲಸದೊಳಗ ಇದನ್ನು ಮಾಡ್ಬೇಕಲ್ಲ, ಹೆಂಗಿತ್ತು ನಿಮ್ಮ ತಯಾರಿ? ಪ್ರಾಕ್ಟೀಸ್ ಅಂದ್ರೆ ನಾವು ರಾತ್ರಿನೂ ಮಾಡೀವ್ರಿ. ಸಾಯಂಕಾಲ 7 ಗಂಟೆ ಸುಮಾರು ಅವರೆಲ್ಲ ಹಾರ್ಮೋನಿಯಂ ಮಾಸ್ಟರ್ ಬರ್ತಿದ್ರು. ಅವರು ಒಂದು ಪ್ರಾರ್ಥನೆ ಗೀತೆ ಹೇಳ್ಕೊಡ್ತಿದ್ರು. ಅದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ಒಂದ್ ಆಟಕ್ಕೆ ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಿದ್ರಿ? ನಾವು ನೋಡ್ರಿ ಕಂಪ್ಲೀಟ್ ಅಭ್ಯಾಸ ನಮ್ದು ಕಂಠಪಟ್ಟ ಆಗತಕ್ಕನ ಮಾಡ್ಸ್ಯಾರ ಅವ್ರು. ತರಬೇತಿ ಕಂಪ್ಲೀಟ್ 6 ತಿಂಗಳೆಲ್ಲ ಕಲ್ತೀವಿ. ಹೌದಾ? ಹೌದು. ಈಗ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಎಷ್ಟು ಟಫ್ ಇರ್ತಿತ್ತು ನಿಮ್ಗೆ ಪ್ರಾಕ್ಟೀಸ್? ಬಾರಿ ಕಷ್ಟ ರೀ. ಅಕ್ಷರ ನುಡಿಬೇಕು, ತಪ್ಪು ನುಡಿಯಂಗಿಲ್ಲ. ಏನ್ ಬೋಳೋದಂತ ಅಂತಿದ್ರು. ಅವು ಹಂಗ ಕಲಿಸ್ಲಿನಪ್ಪ ಅಂದ್ರೆ ನಾವು ನಿರರ್ಗಳವಾಗಿ ಹಾಡಿ ಹೆಸರು ತಾಂತಿದ್ದಿಲ್ಲ. ಇವತ್ತು ಮನ್ಮಥನ್ ಪಾತ್ರ ಇಡೀ ನಮ್ಮ ಸಂಡೂರು ತಾಲೂಕಿನಾಗ ಹೆಸರು ಇವ್ರದ್ದು. ನಮ್ಮ ತಂದೆಯವರು ಅಷ್ಟು ನೀಟಾಗಿ ಕೆಲಸ ಏಟ್ ಬಿಡ್ಸ್ಕೊಂಡೆ ಹೊಡಿತಿದ್ರಿ. ಹೌದ್ರಿ. ಅಲ್ರಿ, ಅವ್ರ ಮುಂದೆ ನಿಂದ್ರೆ ನಮ್ಗೆ ಧೈರ್ಯ ಇರ್ತಿದ್ದಿಲ್ಲ. ಅಂತ ಭಯ ಏನಂತಾನೋ ಅಂತ ಆ ಭಯದಾಗ ನಮ್ಗೆ ಮಾರ್ಕಂಡಿನ ಕತೆಗ ಮುರದ್ವತಿ ಪಾತ್ರ ಗಂಡ್ಮಕ್ಳೇ ಮಾಡಿದ್ರು. ಏಜ್ ವಯಸ್ಸಾಗಿತ್ತು ಯಜಮಾನ್ಗ. ಆತ ಹಾಡು ಬಾರಿಸಿದ್ರೆ ಆತಂದೇ ಬಾರಿಸ್ತಾರ, ಎದ್ದು ಬರ್ಬೇಕು, ಕರೆಯಂಗಿಲ್ಲ. ಇದು ಯಾರ್ದು ಬಾರಿಸ್ತಾರಂತ ಅವರೇ ತಿಳ್ಕೊಂಡು ಎದ್ದು ಬರ್ಬೇಕು. ಕರಿತಿರ್ಲಿಲ್ಲ. ಪ್ರಾಕ್ಟೀಸ್ ಮಾಡಿಕೊಟ್ಟಿರ್ತಾರಲ್ಲ. ಇದು ಮುರದ್ವತಿ ಪಾತ್ರ, ಮುರದ್ವತಿ ಹಾಡು. ಅದು ಬಾರಿಸಿದ ಕೂಡಲೇ ಎದ್ದು ಬರಲಪ್ಪ ಅಂದ್ರೆ ಎದ್ದೋಗಿ ದಡ ಅಂತ ಆ ದೊಡ್ಡ ಯಜಮಾನ್ ಮನುಷ್ಯನ ಮೊಮ್ಮಕ್ಕಳು ಕಂಡಾನಾತ, ಎದ್ಬಿಟ್ಟಾನ. 10 ಗಂಟೆ ಪದಾಡ್ಯಾನಾತ. ಹಂಗ ಅವಾಗ ಹಂಗ ಪ್ರಾಕ್ಟೀಸ್ ಮಾಡಿಸಿದ್ರು. ಬಹಳ ಚೆನ್ನಾಗಿ ಬಂದ್ರು. ಸೂತ್ರಧಾರ ಅಂತಿದ್ರಲ್ಲ, ಅವ್ರೇನ್ ಕೆಲಸ ಮಾಡ್ತಿದ್ರು? ಅವ್ರು ಅದೇ ಈಗ ಉದಾಹರಣೆ ಗಿರಿಜಿ ಕಲ್ಯಾಣಿಯಾಗ ಮನ್ಮಥ, ಓ ದೇವ ತಾವ್ದಾರಂಬುದು ಪೇಳಿರಿ, ಇವ್ರ ಹೆಸರು ಏನು ಅಂತ ಕೇಳ್ತಾನ. ಸಾರಥಿನ ಸೂತ್ರಧಾರ ಅಂದ್ರ ಆತ, ಸಾರಥಿ ಅಂದ್ರ ಆತ. ಅವರು ಸಾರಥಿ ಪಾತ್ರ ಮಾಡಿದವ್ರು ಇರ್ತಾರೆ. ಈ ನಮ್ಮ ಭಾಗದಾಗ ಅವಾಗ ಜಡೆಪ್ಪ ಅಂತೇಳಿ ಒಳ್ಳೆ ಹೆಸರುವಾಸಿ. ಜಡೆಪ್ಪ, ಎಮ್ಮಿನೂರು ಜಡೆಪ್ಪ ಅಂತೇಳಿ ಅವ್ರ ಕರೆ ಕಳಿಸ್ತಿದ್ವಿ.
ಆಮೇಲೆ ಅದಕ್ಕಿಂತ ಸೀನಿಯರ್ ಅಂದ್ರೆ ಇಲ್ಲಿ ಒಂದು ಅಂತಾಪುರ ಮಲೆಯಪ್ಪ ಅಂತ ಯಜಮಾನ್ ಅವರು ತೀರ್ಕೊಂಡ್ರು. ಅವರು ಗಟ್ಟಿಗಳು ಕಲಾವಿದ್ರು. ಅವರು ಈ ಇಂಥವು ಅಭಿಮಾನ ಕಾಲದಾಗ ಗಿರಿಜಕರ್ನಾಗ ಅವರ ಬಯಲಾಟ ಆಡ್ಯಾರ. ಸರ್ ಈಗ ಎಲ್ಲಿ ಬಂದೇವ್ ಸರ್ ನಾವು? ಈಗ ಕಲ್ಲುಗುಡಿ ಈಶ್ವರ ದೇವ್ರ ಅಂತ ಇದ್ರು, ಹೌದ್ರಿ. ಅಲ್ಲಿಗೆ ಬಂದಿವ್ರಿ. ಅಜರ ನೀವು ಒಂದೆರಡು ಡೈಲಾಗ್ ಕೊಡ್ರಲ್ಲ, ನಮ್ಮ ವೀಕ್ಷಕರು ನೋಡ್ತಾರ, ಒಂದೆರಡು ಡೈಲಾಗ್ ಹೇಳ್ರಲ್ಲ. ಹೌದಾ? ಹಾ. ಇಲ್ಲೇ ಬರ್ರಿ, ಕಟ್ಟಿ ಮೇಲೆ ಬರ್ರಿ. ನೀವು 58 ವರ್ಷ ಏನು ಸೇವೆ ಮಾಡಿದ್ರಲ್ಲ, ಪಾತ್ರನೂ ಮಾಡಿರಿ. ನಿಮಗ ಬಹಳ ಬೇಷ್ ಅನ್ಸಿದ್ದು ಪಾತ್ರ ಯಾವ್ದ್ರಿ? ಗಿರ್ಜಾ ಕಲ್ಯಾಣ. ಗಿರ್ಜಾ ಕಲ್ಯಾಣದಾಗ ಮಾಡಿ ಯಾವ ಪಾತ್ರ ಮಾಡಿದ್ರಿ? ಯಾವ ಮನ್ಮಥನ್ ಪಾತ್ರ? ಅದ್ರದ ಹೇಳ್ರಿ ಒಂದ್ ಡೈಲಾಗ್. ಅದ್ರದ್ದು ಹೇಳಣ. ಹೇ ರತಿ ಸತಿ ಇದರ ಗತಿ ಮೋಹದ ಮತಿ, ಹೇಳುವೆನು ಹೇಮಕೂಟದ ಸ್ಥಿತಿ. ಸಂಸಾರ ತಾಪತ್ರಯಗಳೆಂಬ ಧಾರೀಷಣ ಪುತ್ರೀಷಣ ಧನೀಷಣ, ಇವುಗಳಂಬಿಟ್ಟು ಜ್ಞಾನ ಯೋಗಿಯಾಗಿ ಈ ಪಂಪಾ ಸ್ಥಳಕ್ಕೆ ಬಂದು ಮಹಾಕ್ಷೇತ್ರಮಂ ನೋಡುವ ಪರ್ಯಾಂತರ ಮಾನವ ಜನ್ಮಕ್ಕೆ ಮುಕ್ತಿಯೇ ಇಲ್ಲ ಎಂದು ಜಗತ್ತಕ್ಕೆ ಕೈ ಎತ್ತಿ ಸಾರುವಂತೆ ಮಹಾದ್ವಾರದ ಗೋಪುರದ ಕಲಶಗಳನ್ನು ನೋಡಿ ಆಸತಿ. ಎಲ್ಲಿ ನೋಡಿದರು ತೆಂಗಿನ ವನಾಂತರಗಳು, ಎತ್ತ ನೋಡಿದರು ರಸದಾಳಿಯ ಪ್ರಸವಗಳು, ಆಕಾಶವು ಕನ್ನಡಿಗಳು ಕಾಣುವುದು ಕಾಂತೆ. ಬಾಲ ಸೂರ್ಯನ ಬೆಳಕಿಗೆ ಒಳೆಯುವ ಮಾತಂಗ ಮಾಲ್ಯವಂತ ಹೇಮಕೂಟ ಋಷಿಶೃಂಗ ಕಿಷ್ಕಿಂದಾದಿ ಪಂಚ ಪರ್ವತಗಳ ಶಿಲೋಚ್ಛಾಯಗಳನ್ನು ನೋಡಿ ಯಾರಮಣಿ. ಎಲ್ಲಿ ನೋಡಿದರು ಅಂಜನಾದ್ರಿ ತಂಗಾಳಿಯ ಮಂಟಪಗಳು, ಇಕೋ ಇದೇ ನೋಡು ವಿಜಯ ವಿಠಲ ದೇವತಾ ಭವನ, ಇಕೋ ನೋಡು ವೆಂಕಟೇಶ್ವರ ದೇವಾಲಯ ನೋಡು. ಹೇ ಕಾಂತೆ, ಹಿಂದಕ್ಕೆ ಶ್ರೀರಾಮಚಂದ್ರನು ಸೀತಾದೇವಿಯನ್ನು ರಾವಣನಿಗೆ ಹೋಗಲಾಡಿ ಪಂಪಾಪತಿಯಂ ಪೂಜೆ ಮಾಡಿ ಚಾತುರ್ಮಾಸಕ್ಕೆ ಕುಳಿತ ಪ್ರಸನ್ನ ವಿರೂಪಾಕ್ಷೇಶ್ವರನ ಮುಂದೆ ಶಿವ ಮಾಲ್ಯವಂತ ರಘುನಾಥನಂ ನೋಡು. ಇಕೋ ಯುಗ ಯುಗಾಂತರ ಶಿವನೊಡನೆ ತಪಸ್ಸಿಗೆ ಕುಳಿತಿರುವ ಮಹಾ ಪುಣ್ಯ ಪರ್ವತಗಳಂತೆ ಕಾಣುವ ಯತಿಗಳ ಸಮುದಾಯದಿಂದ ಒಬ್ಬ ಋಷಿಗಳ ಶೃಂಗಾರಮಂ ನೋಡಿದ್ಯಾರಮಣಿ. ಹಿಂದಕ್ಕೆ ವಾಲಿಗೆ ನಿರ್ಬಂಧವಾದ ವೀರಭದ್ರಾಸನವಾದ ಮಾತಂಗ ಪರ್ವತ ಶಿಖರಾಗ್ರದೋಳು ಒಳೆಯುವ ಮಾತಂಗ ಮಾಲ್ಯವಂತ ಹೇಮಕೂಟ ಶೃಂಗಾದಿ ಪಂಚಪರ್ವತಗಳ ಶಿಲೋಚ್ಛಾಯಗಳನ್ನು ನೋಡಿದ್ಯಾರಮಣಿ. ಹಿಂದಕ್ಕೆ ವಾಲಿಗೆ ನಿರ್ಬಂಧವಾದ ವೀರಭದ್ರಾಸನವಾದ ಮಾತಂಗ ಪರ್ವತ ಶಿಖರಾಗ್ರದೋಳು ಹೊಳೆಯುವ ರಮ್ಯತರ ಹೇಮಮಣಿಗಳಾಲಂಕೃತ ರತ್ನದ ಕಾಂತಿಯಂ ನಿರೀಕ್ಷಿಸು. ಈ ಪುಣ್ಯ ನಮ್ಮಗಲ್ಲದೆ ಆ ಕೃಷ್ಣ ರುಕ್ಮಿಣಿಯರಿಗುಂಟೆ. ಇಕೋ ಈ ಸ್ಥಳದಲ್ಲಿ ರಮ್ಯತರ ಪುಣ್ಯ ಪ್ರದಮಾದ ತೀರ್ಥದ ಮಹಿಮೆಯಂ ಒಂದೊಂದು ನೋಡುತ್ತಾವ. ಇಕೋ ಈ ಮಾತಂಗದೊಳಗೆ ಮುಪ್ಪಿನ ಮುದುಕರು ಹೋಗಿ ಶಿವೋಂ ಹರವೋಂ ಎಂದು ಸ್ನಾನಮಂಗೈದರೆ 16 ವರ್ಷ ವಯಸ್ಸು ತಿರುಗಿ ದೇಹ ಬಂಗಾರದಂತೆ ಹೊಳೆಯುತ್ತದೆ ಕಾಮಿನಿ. ಈ ತೀರ್ಥವೇ ಋಣ ಮುಕ್ತವೆಂಬುದು ನೋಡು. ಅಧಿಕ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವ ಸೂರ್ಯ ನಾರಾಯಣ ತೀರ್ಥವಂ ನೋಡು. ದುರ್ಗಿ ತೀರ್ಥ, ಭಾಗೀರಥಿ ತೀರ್ಥ, ನಾಗತೀರ್ಥ, ಚಕ್ರತೀರ್ಥ, ಶಿವಲಿಂಗ ತೀರ್ಥ, ನಾರದರ ತೀರ್ಥ, ಸೀತಾ ಸರೋವರ, ಲಕ್ಷ್ಮಣ ತೀರ್ಥ, ಭೀಮತೀರ್ಥ, ವಶಿಷ್ಠ ತೀರ್ಥ, ಜಮದಗ್ನಿ ತೀರ್ಥ. ಈ ತೀರ್ಥಗಳ ಮೇಲ್ಭಾಗದಲ್ಲಿ ಕೃಷ್ಣಾಪುರವೆಂಬ ದ್ವಾರಕಾವತಿಗೆ ಕೋಟಿಗೆ ಚಿಕ್ಕವಾದ ದೇವಸ್ಥಾನಮಂ ನೋಡು ರಮಣಿ. ಉಗ್ರ ನರಸಿಂಹನಂ ಕಂಡ್ಯ. ಇಕೋ ದೊಡ್ಡ ಶಿವಲಿಂಗಮಂ ನೋಡು. ಹೇಮಕೂಟೇಶ್ವರನಂ ನೋಡಿ ನಿರೀಕ್ಷಿಸು. ಕೈ ಮುಗಿ ಬಾ ಕಾಮಿನಿ. ಬಾಣತೀರ್ಥವಂ ನೋಡಿದ್ಯಾ. ಇಕೋ ಶಿವನ ಕುಮಾರ ಗಣನಾಥನಂ ನೋಡು. ಉದ್ದಾನ ವೀರಭದ್ರನಂ ನಿರೀಕ್ಷಿಸು. ಎತ್ತ ನೋಡಿದರು ಚಿತ್ತರದ ತಿಳಿಗೊಳಲ್ಲ ಕಾಲುವೆ ತುಂಗ ಸುಲಲಿತ ರಂಗ ಛಳಾಯಮಾನ ಮುಕ್ತಮಾನದಂತೊಪ್ಪುವ. ಜಲವಿಲೋಲ ತುಂತುರು ಹನಿಗಳಿಂದ ತುಂಗ ತರಂಗಿಣಿ ಚಿರದೋಳು ಒಪ್ಪುವ. ಅಕೋ ನೋಡು ವಶಿಷ್ಠಾಶ್ರಮ, ಇಕೋ ನೋಡು ಕಶ್ಯಪಾಶ್ರಮ, ಅಕೋ ನೋಡು ವಿದ್ಯಾರಣ್ಯರ ಸಿಂಹಾಸನ, ಇಕೋ ನೋಡು ಎಡಬಲದ ಫಲಪೂಜಾ ಮಂಟಪಗಳು. ವಜ್ರ ವೈಢೂರ್ಯ ಕೆತ್ತಿಸಿ ಬಂಗಾರ ಬೆಳ್ಳಿಗಳಿಂದ ಕಟ್ಟಿಸಿದ ಪ್ರಕಾಶ ಗೋಪುರದ ವಿಸ್ತಾರ. ಬಳಿರೆ ಪಂಪಾಪತಿ, ನಿನ್ನ ಸಮಾನ ಭಾಗ್ಯವಂತರಾರಿರುವರು. ಈ ಬಂಗಾರದ ನಂದಿ ಧ್ವಜ ಸ್ತಂಭದಾಚೆಯ ಭಾಗಕ್ಕೆ ಜನಸಂದಣಿಯೋ ಸಾಲ್ ಮಾಣಿಕ್ಯದ ಕಾಂತಿಯಂತೆ ಸಾಲ್ ದಿವಿಗೆಗಳು ಹೊಳೆಯುವು. ಮೇರು ಪರ್ವತ ಮಂದಾರ ಪರ್ವತಗಳಂತೆ ಕಾಣುವ ಮಹಾರಥೋತ್ಸವಗಳನ್ನು ನೋಡಿದ ಕಾಮಿನಿ. ಅಬಬಬಬಬಬ, ಇಲ್ಲೇ ನೋಡು ಕಾಂತಿಯೇ ಘಾತವಾಗುತ್ತಿದ್ದೀವಿ. ರಸಾತಳಕ್ಕೆ ಪಾದವತ್ತಿ ಕೊನೆಗೊಂಬಿನಿಂದ ಅಂಬರಮಂ ತುಂಬಿ ಚಿಮ್ಮಿ ಹೂಮ್ ಎಂದು ನಿಲ್ಲಿಸಿ ಗಂಗೆಯ ತೊಗಲು ಕಾಲು ಗೊರತಿಗೆ ತಗಲುವಂತೆ ಜಗದಾದಿ ಧರ್ಮ ದೇವತೆ ಕಲ್ಯಾಣ ನಗರ ಪಾವನತರ ಮೂರ್ತಿ.
ಗುರುಲಿಂಗ ಜಂಗಮ ಪಾದ ತೀರ್ಥ ಪ್ರಸಾದ ಸೇವಾ ವಿರಕ್ತ ವೀರಶೈವ ಪ್ರಭಾ ಪುಂಜರಂಜಿತ ಪಂಪಾಪತಿ ಎಂಪತ್ತು ಕ್ಷಣಾರ್ಧದೋಳು 14 ಲೋಕಮಂ ಸಂಚಾರ ಮಾಡುವ ಎದುರ್ ಬಸವೇಶ್ವರನೆಂಬ ನಂದಿಯ ಮಹಾಕಾವಲಿಯ ಭೀಕರ ಮುನ್ನೋಡಿದ್ಯಾರಮಣಿ. ಈತನ ಆಜ್ಞೆಯಲ್ಲಿ ಈ ಪುರದ ಧರ್ಮ ಸದ್ಧರ್ಮ ಯೋಗ ಯೋಗಾಸನ ಯಜ್ಞಾದಿಗಳು ನಡೆಯುತ್ತಾವಲ್ಲದೆ ಇಲ್ಲವೇ ಈ ಗೊಂಡಾರಣ್ಯದಲ್ಲಿ ಋಷಭೇಂದ್ರನ ಅಂತಃಕರಣ ಹೊಂದಿಲ್ಲದಿದ್ದರೆ ಪಂಪಾಪತಿಯ ತಪಸ್ಸು ಸಾಗುತ್ತಿತ್ತಲ್ಲಿ ಕಾಮಿನಿ ನೋಡನ್ನ ಪರಾಕ್ರಮ. ನಾಲ್ಕು ಚರಣ ಭೂಮಿಗಿಟ್ಟು ಪಂಪಾಪತಿಯ ಕಡೆಗೆ ಭಕ್ತಿ ಇಚ್ಛೆಯಿಂದ ನಿಂತಿರುವ ಚತುಷ್ಪಾದ ಜಂತು. ಅದ್ರ ನಿಮ್ಗೆ ವಯಸ್ಸು ಎಷ್ಟು ಸರ್ ಈಗ? ನನಗೆ 82. ನಿಮ್ಮನ್ನ ನೋಡಿದ್ರ ಹಂಗ ಅನ್ಸೋದಿಲ್ಲ. ಅವರು ಆ ಡೈಲಾಗ್ ಫ್ರೀಕ್ವೆನ್ಸಿ ಇತ್ತಲ್ರಿ, ಅದನ್ನ ನೋಡಿಬಿಟ್ರಿ 82 ವರ್ಷ ಅಂತ ಅನ್ಸಂಗಿಲ್ಲ. ಸರ್ ಈಗ ನೀವ್ ಹೇಳಿದ್ರಲ್ಲ ಅದು ಹಂಪಿ ವರ್ಣನೆ ಹೌದಲ್ರಿ? ಹೌದ್ರಿ, ಇಷ್ಟು ಹಂಪಿ ವರ್ಣನೆ. ಮೊದ್ಲೇ ಹೇಳಿಲ್ಲ, ಈ ಜಾನಪದ ಕಲೆಗಳದಾವಲ್ರಿ ಅವಕ್ಕೊಂದು ವಿಶೇಷವಾದ ಹಿನ್ನೆಲೆ ಇರ್ತೈತಿ. ಒಂದು ಇಡೀ ಹಂಪಿಯನ್ನ ಎಷ್ಟ್ ಚೆನ್ನಾಗ್ ಅವ್ರ ಡೈಲಾಗ್ ಇಲ್ಲಿ ಆ ಫ್ರೀಕ್ವೆನ್ಸಿ ಇತ್ತಲ್ಲ, ಅವ್ರಿಗೆ 82 ವರ್ಷ. ಅವ್ರು ನೋಡಿದ್ರ 82 ವರ್ಷ ಅಂತ ಅನ್ನಂಗಿಲ್ಲ. ಆ ಡೈಲಾಗ್ ಫ್ರೀಕ್ವೆನ್ಸಿ ನೋಡ್ರಿ, ಇನ್ನ ಒಂದೇ ಒಂದು ಮಾತು ಬಿಡದಂಗ ಆ ಫ್ರೀಕ್ವೆನ್ಸಿ ಹೇಳ್ತಾರ. ಹಂಪಿಯನ್ನ ಎಷ್ಟ್ ಚೆನ್ನಾಗ್ ವರ್ಣನೆ ಮಾಡ್ಯಾರ ನೋಡ್ರಿ. ಆಗಿನ ಸಾಹಿತ್ಯ ಹೆಂಗಿತ್ತಲ್ಲ, ಒಂದು ಸ್ಥಳವನ್ನ ವರ್ಣನೆ ಮಾಡ್ಬೇಕು ಅಂದ್ರ ಎಷ್ಟು ಚೆನ್ನಾಗಿ ಆ ಪದಗುಚ್ಛಗಳನ್ನ ಕಟ್ಟಿ ವರ್ಣನೆ ಮಾಡಿದ್ರು ಅನ್ನೋದನ್ನ ಯಾಕೆ ನಾವು ಪದೇ ಪದೇ ಜಾನಪದಗಳಿಗೆ ಒತ್ತು ಕೊಡ್ಬೇಕು ಅಂದ್ರೆ ಇದಕ್ಕನ. ಸೊ ಹಿಂಗಾಗಿ ಜಾನಪದಗಳಿಗೆ ಅಂತ ಶಕ್ತಿ ಐತೆ. ಸರ ಇನ್ನೊಂದು ಡೈಲಾಗ್ ಇನ್ನೊಂದ್ ಹೇಳ್ಸನ್ರಿ. ಅವಾಗ ತಂದೆ ಕರ್ಸಿರ್ತಾನ್ರಿ, ಹೋಗ್ತೀನಿ ತಂದೆ ಮಾತಾಡೋದಿಲ್ಲ. ಯಾರು ನಮ್ಮಪ್ಪ ಈ ಮಾತು ಹೇಳುವಾಗ ಕೃಷ್ಣ ಮನ್ಮತ್ ಹೇಳುವಾಗ ಸುಮ್ನೆ ಕುಂತಿರ್ತಾನೆ. ಅವಾಗ ಒಂದು ಹೇ ಜಗದ್ರಕ್ಷ ದೃಷ್ಟಮದ ರಾಕ್ಷಸ ಗುಣ ಶಿಕ್ಷೆ ಕಮಲ ಕರುಣ ಕಟಾಕ್ಷನಾದ ತಂದೆ, ನೀವ್ ಕರೆಸಿದ ಕ್ಷಣಕ್ಕೆ ನಾನ್ ಬಂದೆ, ಆಜ್ಞೆಯನ್ನು ಮುಂದೆ. ಅಹೋ ಅಪ್ಪಯ್ಯ, ನವರಸ ಅಲಂಕಾರ ಭರಿತ ನಾಯಕಿಯರಾದ ಸ್ತ್ರೀ ಶಿರೋಮಣಿಗಳು 9 ಮಂದಿ ಕೂಡಿ ವಂದನೆಯ ಮಾಡಿ ನವನಾರಿ ಕುಂಜರವೆಂದು ಹೆಸರಿಟ್ಟ ಸುದ್ದಿಯನ್ನು ನಿನ್ನ ಮೋಹದ ಸೊಸೆಯಾದ ರತಿ ಕೇಳಿ ತದ್ರತಿಯ ತನ್ನ ಗುಣಜ್ವಾಲೆಯಿಂದ ವಿಶಾಲಾಕ್ಷರ 5 ಮಂದಿ ಸ್ತ್ರೀಯರನ್ನು ಕಲಸಿ ಒಂದು ಕುದುರೆ ಮಾಡಿ ಪಂಚನಾರಿ ತುರಗವೆಂದು ನಾಮವನ್ನು ನೇಮಿಸಿಕೊಂಡು ಎನ್ನೋಳು ಮೋಹಾನಂದ ರಸವೆಂಬ ಯುದ್ಧದ ಚಮತ್ಕೃತಿ ಆರೋಣ ಭಾವಲ್ಲಭ ಎಂದು ಕರೆಯುವಷ್ಟಕ್ಕೆ ಉಭಯರು ಕಲೆತು ವಸನಂತನಂ ಕೂಡಿ ಮಂದ ಮಾರುತನಂ ಕರೆಸಿ ಸರ್ವರಸ ಅಲಂಕಾರವೆಂಬ ಮಾಮರದ ವನಾಂತರ ಮಲ್ಲಿಕ ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಕಪ್ಪು ಬಿಲ್ಲಿಗೆ ಬಾಣಂಗಳಂ ಪಿಡಿ ಮರಿ ಅಳಿಗಿಳಿಗಳೆಂಬ ಎದೆಯನ್ನೇರಿಸಿ ರತಿಯ ಕುಂಭಕುಚ ಮಧ್ಯದೋಳಿಯನ್ನ ಮೂರ್ಖತನದಿಂದ ಎಸೆದುದಕ್ಕೆ ಅಂಗನಾಮಡಿಯು ಮೂರ್ಛಿತರಾಗಿ ಬಿದ್ದಳು. ಅದಂ ನಾಂ ತಿಳಿದು ಕಾಮತಂಡವೆಂಬ ಮಂತ್ರದಿಂದ ಎಬ್ಬಿಸಿ ಸತಿಯ ಉದರದಲ್ಲಿ ಉದುಗಿದ್ದ ವಿಷಜ್ವಾರ್ಯಂ ಎಲ್ಲದಂತ ಅಕ್ಷತೆಯಿಂದ ತೆಗೆದು ಸತಿಯಳನ್ನು ಮನಾನಂದ ಮಾಡಿ ಅನೇಕ ಮೋಹನಾಂಗಿಯರ ಸಮ್ಮೇಳಗೂಡಿ ವೀಣ ವಿನೋದ ಗಾಯನ ಧ್ವನಿಯಿಂದ ಗಲ್ಲ ಗಲ್ಲ ಎನ್ನುವ ಕಾಲ್ಗಜ್ಜೆಯ ಝೇಂಕಾರದಿಂದ ಭರತ ಶಾಸ್ತ್ರವನ್ನರಿತು ನಟನ ವಿಲಾಸದಿಂದಿರ್ಪ ಕಾಲದೋಳು ನಿಮ್ಮ ಕಡೆಯಿಂದ ಬೆಳ್ಳಿ ಬೆತ್ತದ ದ್ವಾರಪಾಲಕನೊಬ್ಬನು ಬಂದು ಶ್ರೀಕೃಷ್ಣ ದೇವಾಧಿಪನ ಆಜ್ಞಾಗಿ ಹೌದು ಬರಬೇಕೆಂದ ಮಾತ್ರದೋಳು ಬಂದೆ. ಎನ್ನಂ ಕರೆಸಿದ ಕಾರಣದಾವುದ ಈ ರುಕ್ಮಣಿ ಪ್ರಾಣನಾಥ ಭಕ್ತರಿಷ್ಟ ಪ್ರಧಾತ. ಅಹೋ ಅಪ್ಪಯ್ಯ, ನಿನ್ನಗೆ ಬಂದ ಸಂದೇಹದ ಮನಸ್ಸಿನ ಕುಂದುಗಳೇನು ನಿನ್ನಗೆ ಅಸಾಧ್ಯವಾಗಿ ನಿಂತ ಕಾರ್ಯಲಾವುದು. ಬಳಿರೇ ದೊಡ್ಡಪ್ಪನಾದ ಬಲರಾಮನೇನಾದರೂ ನಿನ್ನ ಮೇಲೆ ಸರಿಕತ್ವವನ್ನು ಸಾಧಿಸಿದನೇ ಹೇಗೆ? ಸಾಂಬ ಕೃತವರ್ಮ ಶಠ ನಿಶ್ಚಟ ಕ್ರೂರ ಅಕ್ರೂರಾದಿ ಮಕ್ಕಳು ಮೊಮ್ಮಕ್ಕಳೇನಾದರೂ ಗುದ್ದಾಡಿದರೆ ಹಾಗೆ? ಮಗನಾದ ಕಂಸನಂ ಕೊಂದ ಕೃಷ್ಣನೆಂದು ಉಗ್ರಸೇನೇನಾದರೂ ಪ್ರತಿಬಿಂಬಿಸಿದನೇ ಹೇಗೆ? ಇಂದ್ರಾದಿಗಳೆಲ್ಲ ಭಕ್ತಿಯಿಂದ ನಿನ್ನ ಸೇವಾ ನಿರತರಾಗಿರುವರೇ ಇಲ್ಲವೇ ಹೇಳು? ದಾವ ಲೋಕದಲ್ಲಿ ದಾವ ಜೀವಿಗಳು ನಿನ್ನಿಂದ ಕುಂದ ನಿಂದೆಗಳಿದ್ದರೆ ಎನ್ನ ಮುಂದೆ ತಿಳಿಸು. ಅಹೋ ಅಪ್ಪಯ್ಯ, ನಿನ್ನಗೆ ಎದುರು ಬಂದ ವೈರಿಗಳ ನಮ್ ಕಂಡು ಎನ್ನ ಕುಸುಮಾಸ್ತ್ರದಿಂದ ಅವರ ಶಿರಶ್ಚಂಡನಾಡಿ ರುಂಡಗಳನ್ನು ತಂದು ಈ ದ್ವಾರಕೆಯ ಗೋಪುರ ದ್ವಾರಕ್ಕೆ ಕಟ್ಟದಿರ್ತಾರೆ. ನಿನ್ನ ಪುತ್ರನೆನಿಸಿಕೊಂಡು ಸಾರ್ಥಕವನ್ನು ತಂದೆ ಹೇಳು ನಿನ್ನ ಮಗನ ಮುಂದೆ. ನೀವ ನೋಡಿದ್ರಲ್ರಿ, ಒಂದೊಂದು ಪಾತ್ರದೊಳಗು ಅವ್ರು ಒಂದು ಪಾತ್ರ, ಈಗ ಕೃಷ್ಣನ ಪಾತ್ರಕ್ಕ ಯಾವ್ಯಾವೆಲ್ಲ ರಿಲೇಷನ್ ಅದಾವ ಅನ್ನೋದನ್ನ ಅವರು ವಿಧಿ ಏನು ಹೆಸರು ಸಮೇತ ಹೇಳಿದ್ರು. ಕಂಸನ ಮಗ ಯಾರು, ಕಂಸನ ಮಗ ನಿನಗೇನಾರ ತೊಂದ್ರೆ ಕೊಟ್ರ, ನಿನ್ನ ಮಕ್ಳು ಯಾರ್ಯಾರು, ಮೊಮ್ಮಕ್ಳು ಯಾರ್ಯಾರು, ಅದ್ರಾಗ ಏನಾರ ತೊಂದ್ರೆ ಕೊಟ್ರ ಅನ್ನೋದನ್ನ ಸಂಬಂಧಗಳನ್ನ ಜೋಡಿಸ್ಯಾರ. ಅವರು ಪದಗಳ ಜೊತೆಗೆ ಸಂಬಂಧಗಳನ್ನ ಜೋಡಿಸಿ ಒಂದು ಕ್ಯಾರೆಕ್ಟರ್ಗೆ ಜೀವ ಕೊಟ್ಟಾರ. ಇಲ್ಲಿ
ಮನ್ಮಥ ಒಬ್ನೇ ಹೈಲೈಟ್ ಆಗ್ಲಿಲ್ಲ, ಮನ್ಮಥನ್ ಜೊತೆ ಕೃಷ್ಣ ಹೈಲೈಟ್ ಆಗ, ಹೌದೌದು ಕೃಷ್ಣನಿಗೆ ಅವನ ರಿಲೇಟಿವ್ ಎಲ್ಲ ಬಂದೋದ್ರು. ಹಿಂಗ ಬಯಲಾಟದ ನಾಟಕದೊಳಗ ಯಾವುದೇ ಪಾತ್ರ ಮಾಡಿದ್ರು ಕೂಡ ಅದರ ಸರೌಂಡಿಂಗ್ ಪಾತ್ರಗಳು ಕೂಡ ಹೈಲೈಟ್ ಆಗ್ತವು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕಾಗಿನೇ ಹೇಳೋದು, ಜಾನಪದ ಐತಲ್ರಿ ಅದು ಒಂದು ಸಮೂಹನ ಕಟ್ಟಿ ಕೊಡ್ತೈತಿ. ಪಾತ್ರದೊಳಗನು ಒಂದು ಸಮೂಹ ಕಟ್ತೈತಿ, ಆಟದೊಳಗೂ ಒಂದು ಸಮೂಹ ಕಟ್ಟತೈತಿ, ಅದನ್ನ ಮಾಡೋದ್ರ ಮಧ್ಯನೂ ಒಂದು ಸಮೂಹವನ್ನ ಕಟ್ಟಿಕೊಡುವಂಥದ್ದು ಈ ಬಯಲಾಟದ ಕಲೆಯ ಇನ್ನೊಂದು ವಿಶೇಷ. ಸೊ ಬಯಲಾಟದ ನಾನ್ ಮೊದ್ಲು ಹೇಳ್ದಂಗಲ್ರಿ, ಬಯಲಾಟದ ಈಗಿನ ಅನಿವಾರ್ಯತೆ ಅವಶ್ಯಕತೆ ಎಷ್ಟೈತಿ ನಂಗೆ ಹೆಡ್ ಮಾಸ್ಟರ್ ಆದಂತ ಬಸವರಾಜ್ ಸರ್ ಹೇಳ್ತಾರ. ಯಾಕಂದ್ರೆ ಅವರು ಕಳೆದ ಕೆಲವು ದಿನಗಳಿಂದ ಮಕ್ಕಳಿಗೆ ಬಯಲಾಟವನ್ನ ಕಲಿಸಿದಂತಹ ಒಂದು ಪ್ರಸಂಗ ಕೂಡ ಬಂದಿತ್ತು. ಈ ಜನಪದ ಕಲೆಗಳು ಅನ್ನುವಂಥದ್ದು ಇದಲ್ಲ ಜನರ ಜೀವನಾಡಿ. ಯಾಕಂದ್ರೆ ಈಗ ಈ ಯುಗದತ್ತ ನಾವೆಲ್ಲ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಜನಪದ ಕಲೆಗಳ ಉಳಿವನ್ನು ಕೂಡ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ದೃಕ್ಶ್ರವಣ ಮಾಧ್ಯಮಗಳು ಇಲ್ಲದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಜನರ ಮನೋರಂಜನೆಗಾಗಿ ಹುಟ್ಕೊಂಡಿರ್ತಕ್ಕಂಥ ಕಲೆಗಳೆಲ್ಲವೂ ಜನಪದ ಕಲೆಗಳಾಗಿದ್ದಾವೆ. ದೊಡ್ಡಾಟ ಆಗಿರ್ಬೋದು, ಅಥವಾ ಕಂಸಾಳ ನೃತ್ಯ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ಈ ಎಲ್ಲ ಜನಪದ ಕಲೆಗಳು ಜನರ ಮನಸ್ಸಿನ ಸಂತೋಷವನ್ನು ಹೊರಗಡೆ ತರೋದಕ್ಕೆ ಬಹಳಷ್ಟು ಕೆಲಸ ಮಾಡ್ತಕ್ಕಂಥವು. ಅದರಲ್ಲೂ ನಮ್ಮ ಬಳ್ಳಾರಿಯಲ್ಲೇ ಹುಟ್ಟಿದಂತಹ ಈ ಬಯಲಾಟ ಅನ್ನುವಂಥದ್ದು ಇದೆಯಲ್ವಾ, ಇದು ನಿಜವಾಗ್ಲೂ ಕೂಡ ಒಂದು ಗಂಡು ಕಲೆ ಅಂತಾನೆ ಹೇಳ್ಬೋದು. ಇಲ್ಲಿರ್ತಕ್ಕಂಥ ವೀರಾವೇಶದ ಮಾತುಗಳಾಗಿರ್ಬೋದು, ರಾಜನ ಕಂದಗಳಾಗಿರ್ಬೋದು, ರಾಜಪಾತ್ರದ ಕಂದಗಳಾಗಿರ್ಬೋದು, ಇವೆಲ್ಲದಕ್ಕೂ ತನ್ನದೇ ಆದಂಥ ಗತ್ತಿದೆ. ಅದರಲ್ಲೂ ಪುರುಷ ಪಾತ್ರಧಾರಿಗಳು ಧರಿಸುವಂತಹ ವೇಷಭೂಷಣಗಳಿದೆಯಲ್ಲ, ಇದು ನಮ್ಮ ಬಳ್ಳಾರಿಯ ಹೆಗ್ಗುರ್ತಂತನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಪುರುಷ ವೇಷಧಾರಿಗಳು ಸಹಜವಾಗಿ ನಿಂತು ಮಾತನಾಡೋದೇ ಕಷ್ಟವಾದಂಥ ಈ ಸಂದರ್ಭದಲ್ಲಿ ಕನಿಷ್ಠ 20ರಿಂದ 30 kg ತೂಕದ ವೇಷಭೂಷಣಗಳನ್ನು ತಾವು ಧರಿಸಿಕೊಂಡು ಮಾತನಾಡ್ತಕ್ಕಂಥದ್ದು ಅಷ್ಟು ಹುಡುಗಾಟದ ಮಾತಲ್ಲ. ಯಾಕಂದ್ರೆ ಕಿರೀಟ ಆಗಿರ್ಬೋದು, ಭುಜಕೀರ್ತಿಗಳಾಗಿರ್ಬೋದು, ಮಣಿಹಾರಗಳಾಗಿರ್ಬೋದು, ತದನಂತರ ಆ ವೀರಗಾಸೆ ಆಗಿರ್ಬೋದು, ಜೊತೆಗೆ ಕೈಯಲ್ಲಿರ್ತಕ್ಕಂಥ ಖಡ್ಗ ಆಗಿರ್ಬೋದು, ಗದೆ ಆಗಿರ್ಬೋದು, ಇವೆಲ್ಲವೂ ಆ ಒಂದು ವೇಷಭೂಷಣವು ಆ ಒಂದು ಪಾತ್ರಕ್ಕೆ ಜೀವ ತುಂಬುತ್ತದೆ. ಇದರ ಜೊತೆಗೆ ಸಮಾಜವನ್ನು ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಬಯಲಾಟಗಳು, ಯಾಕಂದ್ರೆ ಬಯಲಾಟದಲ್ಲಿ ಬರ್ತಕ್ಕಂಥ ಎಲ್ಲಾ ಸನ್ನಿವೇಶಗಳು ಅತಿ ಹೆಚ್ಚಾಗಿ ರಾಮಾಯಣ ಮತ್ತು ಮಹಾಭಾರತದ ಸನ್ನಿವೇಶಗಳನ್ನು ಕುರಿತಾದಂತಹ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಈ ಜನಪದ ಕಲೆಗಳ ಮೂಲಕ ನಾವು ಇವತ್ತಿನ ಪ್ರಸ್ತುತ ಸಮಸ್ಯೆಗಳನ್ನು ಸರಿದೂಗಿಸಿ ಜನಕ್ಕೆ ಮನೋರಂಜನೆ ಮೂಲಕ ಹೇಳಿದಾಗ ಖಂಡಿತವಾಗಿಯೂ ನಮ್ಮ ಸಮಸ್ಯೆನೂ ಬಗೆಹರ್ತೈತೆ, ಹಳೆಯ ಕಲೆಗಳು ಕೂಡ ಉಳಿತವೆ. ಅದಕ್ಕೆಲ್ಲ ತಾವುಗಳು ಯಾವಾಗ್ಲೂ ಸಹಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದ. ಆಟನ ಪ್ರಾರಂಭ ಮಾಡ್ತಿದ್ರಲ್ಲ, ಈಗ ಒಂದು ಬಯಲಾಟನ ಎಲ್ಲಾ ತಾಲೀಮ್ ಮಾಡ್ಕೊಂಡ್ರಿ, ಫೈನಲ್ ಸ್ಟೇಜಿಗೆ ಬಂದಿರಿ. ಯಾವ್ಯಾವ ಹಂತಗಳು ಇರ್ತಾವ್ರಿ ಒಂದು ಆಟ ಸ್ಟಾರ್ಟ್ ಮಾಡ್ಬೇಕಂದ್ರೆ? ಏನೇನ್ ಹಂತಗಳು ಅಂತ ಇರ್ತಾವ? ಹಂತಗಳು ಅಂದ್ರೆ ಮೊದ್ಲು ತಾಳ ಮದ್ಲಿ ಅಂತ ಚಾಲು ಮಾಡ್ತಾರೆ. ಆ ಗಣೇಶ ಸ್ತುತಿ, ಗಣೇಶ ಸ್ತುತಿ ಒಂದ್ 5 ಹಾಡದೇವ್. ಅವ್ರೆಲ್ಲ ಒಂದು 5-6 ಜನ ಇರ್ತಾರೆ. ಅವ್ರ ಗಣೇಶ ಸ್ತುತಿ ಮುಗಿಸಿದ್ರೆ ಬಾಲಕೃಷ್ಣ ಅಂತ ಮೊದಲನೇ ಪ್ರವೇಶ. ಆತನ ಅರ್ಥ ಏನಂದ್ರೆ, ಆತ ಫಸ್ಟ್ ಬಂದು ಒಂದ್ 2-3 ಮಾತು ಹೇಳಿ ಇಂತ ಕಥೆನ ಹೊತ್ತು ಈ ಊರಾಗ ಆಡ್ತಾರೆ. ಅವ್ರಿಗೆ ತೊಂದರೆಗಳು ಬಾರದಂತೆ, ಈ ಆಡೋ ಭಕ್ತರಿಗೆ ತೊಂದರೆ ಬಾರದಂತೆ ನಿವಾರಣೆ ಮಾಡಕ್ಕಾಗಿ ಬಂದೀನಿ ಅಂತ ಕೂಡ ಇಂತ ಕಥೆ ಅಂತ ಹೇಳ್ತಾನ. ಎಲ್ಲಾ ಆಟದಾಗೂ ಕೃಷ್ಣನ್ ಪಾತ್ರ ಇರ್ತೀವಿ. ಬಾಲಕೃಷ್ಣ ಫಸ್ಟ್ ಆತ್ಮ ಪ್ರವೇಶ ಇದ್ಮೇಲೆ ಮುಂದೆ ಚಾಲು ಆಗ್ತದೆ. ನೀವು ಮತ್ತೆ ಬಯಲಾಟದ ಹಳೆ ಹುಲಿ, ಈಗ 70-80 ವರ್ಷ ಐತಿ ನಾವು ಆಡಿ. ಅವಾಗ ನಿಮಗ್ ಕಲ್ಸೋರ್ ಹೆಂಗ್ ಕಲಿಸ್ತಿದ್ರು? ಬಿಗಿನಿಸ್ ಕಲಿಸ್ತಿದ್ರು. ಸ್ವರ ನೋಡಿ ಪಾಠ ಕೊಡ್ತಿದ್ರಿ. ಈಗ ಯಾರೆಲ್ಲ ಯಾರು ನ್ಯಾಯ ಕೊಟ್ಬಿಟ್ಟು ನೀವು ಪಾತ್ರ ಮಾಡಿರಲ್ರಿ, ನಿಮಗ್ ಇಷ್ಟ ಆಗಿದ್ ಪಾತ್ರ ಯಾವ್ದ್ರಿ? ಹೇಳ್ರಿ ಒಂದ್ ಡೈಲಾಗ್ ಅದರದ. ಅನ್ನವ ಈ ದಂಡಕಾರಣ್ಯದೋಳ್ ಬಂದ ವಿತ್ತೀರ ಸೂರ್ಯರ ದೈತಲ ನಮ್ ತಾರಂದು ಕೇಳುವುದಾರ ನೀನು ನಿನ್ನ ನಾಮಾಂಕಿತವನ್ನು ಚೆನ್ನಾಗಿ ಪೇಳದ ಈ ಭೂತ ಸೋಮನಿ ನವಕಾಂಡದೋಳಿರ್ಪಟ್ಟ ವೇಗಿಗಳಾದ ಮುನಿಗಳ ಮಾಡುವ ತಪಸ್ಸುಗಳ ಭಂಗ ಮಾಡಿ ಎಲ್ಲ
ಹೋಮ ನಿಯಮಾದಿಗಳನ್ನು ಕೆಡಿಸುವ ಸಾಮರ್ಥ್ಯವುಳ್ಳವರಾಗಿ ಈ ಲಂಕಾ ನಗರಕ್ಕೆ ಅಧಿಪತಿಯಾಗಿ ತತ್ತೇಶು ಕೋಟಿ ದೇವತೆಗಳನ್ನು ಒಕ್ಕಲಿಕ್ಕೆ ಮಿಕ್ಕಿ ಮೀರಿದ ದೇವತೆಗಳನ್ನು ಗೆದ್ದೋಯಲ ಸಾರಥಿ ಬ್ರಹ್ಮ ವಿಷ್ಣಾದಿಗಳ ಲಕ್ಷ್ಯವಿದೆ ಮೃತ್ಯು ಶ್ರೇಷ್ಠತ್ವದಿಂದ ಸರ್ವ ಸೌಭಾಗ್ಯಕ್ಕೆ ಕರಿತನೆಂದು ಆಳುವಂಥ ಈಗ ಈ ರಾವಣಾಸುರನ ತಂಗಿ ಶೂರ್ಪಾನಿಕೆಂದು ಜಯಿಸುವಂತಾವಲಾಗಲೇ ಭೂತ ಸುಳ್ಮಣಿ. ಅವ್ರು ಡೈಲಾಗ್ ಹೇಳೋದನ್ನ ಹತ್ತಿರದಿಂದ ನೋಡ್ಬೇಕ್ರಿ. ಡೈಲಾಗು ತಲೆಯಾಗಿರ್ತೈತಿ, ಅದ್ರ ಪವರ್ ಹೊಟ್ಟೆಯಿಂದ ಬರ್ಬೇಕು, ಹೊಟ್ಟೆಯಿಂದ ಅದನ್ನ ಎಬ್ಬಿಸ್ಬೇಕು. ಅವ್ರು ನೋಡ್ಬೇಕು ನೀವು ಅವ್ರ ಹತ್ತಿರದಿಂದ. ಇಲ್ಲಿ ಯಾರ ನರಗಳು ಎದ್ದಿರ್ತಾವ ಅವ್ರ ಡೈಲಾಗ್ ಹೇಳುವಾಗ ಇಲ್ಲಿ ಹತ್ತಿರದ ನರಗಳು ಎದ್ದಿರ್ತಾವ. ಅದ್ರ ಮೇಲೆ ನಾವು ಅರ್ಥ ಮಾಡ್ಬೇಕು. ಈ ಒಂದು ಆಟ ಸುಮಾರು 10 ರಿಂದ 12 ತಾಸು ಆಕೈತಿ ಅಂದಾಗ ಇದೇ ರೀತಿ ಅವ್ರು ಡೈಲಾಗ್ ಹೇಳ್ಬೇಕು. ತಲೆಯಲ್ಲಿ ನೆನಪು ಮಾಡ್ಕೊಂಡು ಒಂದೇ ಒಂದು ವರ್ಡ್ ಮರಿಲಾರ್ದಂಗ ನೆನಪು ಮಾಡ್ಕೊಂಡು ಹೊಟ್ಟೆಯಿಂದ ಪವರ್ ಹಾಕಿ ಹೇಳ್ತಾ ಹೋದ್ರೆ ಎಷ್ಟೊಂದು ಎನರ್ಜಿ ಬೇಕಾಕಿತ್ತು ಅವಾಗ ಈ ಒಂದು ಆಟವನ್ನ ಮಾಡ್ಬೇಕಂದ್ರ. ಮತ್ತೆ ಅದಕ್ಕೆ ಹೇಳೋದು ಈ ಬಯಲಾಟವನ್ನ ಯಾಕೆ ಗಂಡು ಕಲೆ ಅಂತೀವಿ ಅಂದ್ರ ಅದು ಅಂತಿಂತವ್ರು ಮಾಡುವಂತದ್ದಲ್ಲ. ಅದು ಬಲ್ಲವರು ಬಲವಂತರೇ ಮಾಡುವಂತದ್ದು ಬಯಲಾಟ. ಹಿಂಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಬಲ ಕಡಿಮೆ ಆಗ್ತಿರೋದು ಮತ್ತೆ ತಂತ್ರಜ್ಞಾನದ ಅತಿಯಾದ ಅವಲಂಬನೆ, ಬೇರೆ ಬೇರೆ ಕಾರಣಗಳಿರ್ತವೆ. ಅದು ನೇಪಥ್ಯಕ್ಕೆ ಸರಿಯಕ್ಕೆ ಮತ್ತೆ ಮಾತಾಡ್ಸೋಣಂತ್ರಿ. ಇನ್ನ ಈ ಬಯಲಾಟದೊಂದು ದೊಡ್ಡದೊಂದು ಬಯೋಗ್ರಫಿನೇ ಬರೆದು ಬಿಡೋದು ಅಷ್ಟೊಂದು ಐತಿ. ಮಾತಾಡೋಣ. ಈಗ ನಾವು ಕುಂತೇವಲ್ರಿ, ಇದು ತಾಲೀಮು ಶಾಲೆ ಅಂತಂದ್ರೇನ್ರಿ? ಈ ಬಿಫೋರ್ ಸ್ಟೇಜ್ ಹೋಗೋದ್ಕಿಂತ ಮುಂಚೆ ಎಲ್ಲಾ ಕಲಾವಿದರು, ಮ್ಯೂಸಿಷಿಯನ್ಸು, ಡೈರೆಕ್ಟರ್ಸು, ಬರಹಗಾರರು ಎಲ್ಲಾರು ಸೇರ್ಕೊಂಡು ತಾಲೀಮ್ ಮಾಡ್ತಾರ. ಇವತ್ ಯಾಕಿಲ್ಲ ಅಂತ ಕೇಳ್ಬೇಡ್ರಿ. ಯಾವುದೇ ಬಯಲಾಟಗಳು, ಬಯಲಾಟದ ಪ್ರಕಾರಗಳು, ನಾಟಕ, ದೊಡ್ಡಾಟ ಯಾವುದೇ ಇದ್ರು ಮಳೆಗಾಲದಾಗ ನಡೆಯಂಗಿಲ್ರಿ. ಯಾಕಂದ್ರೆ ಹಳ್ಳಿಯೂ ಕೃಷಿ ಪ್ರಧಾನ ಕುಟುಂಬ ಆಗಿರೋದ್ರಿಂದ ಮಳೆಗಾಲದಾಗ ಕೃಷಿ ಅವಲಂಬಿತ ಕೆಲಸಗಳನ್ನ ಮಾಡ್ತಾರ. ಬ್ಯಾಸಿಗ್ಯಾಗ ಸೀಸನ್ ಜಾಸ್ತಿ, ಬೇಸಿಗೆಯಾಗ. ಸೊ ಅವಾಗೆಲ್ಲ ಫ್ರೀ ಇರ್ತಾರ, ಪ್ರಾಕ್ಟೀಸ್ ಎಲ್ಲ ಮಾಡ್ತಾರ. ಈಗ ನಾವೇನ್ ಕುತ್ಕೊಂಡಿವಿ ಹಂಗ ಬಯಲ್ಸೀಮೆ ಗಂಡು ಕಲೆ ಐತಲ್ಲ, ಬಯಲಾಟ, ಅದನ್ನ ತಾಲೀಮು ಮಾಡೋಕೆ, ಪ್ರಾಕ್ಟೀಸ್ ಮಾಡಕ್ ಇರ್ತಕ್ಕಂಥದ್ದು ಒಂದು ಶಾಲೆ. ಹಿರಿಯರ್ ಅದಾರ, ನಾವು ಅವ್ರಿಗೆ ಮಾಸ್ತರ್ ಅಂತ ಕರಿತೀವಿ, ಪೆಟ್ಟಿಗೆ ಮಾಸ್ತರ್ ಅಂತ ಕರೀತಾರ. ಇಡೀ ಆ ಸೌಂಡ್ ಸಿಸ್ಟಮ್ ಏನೈತಲ್ರಿ ಅದ್ರೊಳಗಡೆ ಹಾರ್ಮೋನಿಯಂಗೆ ಬಹಳ ಇಂಪಾರ್ಟೆಂಟ್. ಯಾವುದೇ ನಾಟಕ, ಈ ಬಯಲಾಟದ ಒಳಗಡೆ ಹಾರ್ಮೋನಿಯಂ ಬಹಳ ಕೀ ರೋಲ್ ಅನ್ನ ಮಾಡ್ತೈತಿ. ನಮಸ್ಕಾರ. ತಮ್ಮ ಹೆಸರೇ? ಪೂಜಾರಿ ರುದ್ರಪ್ಪ. ಇದು ಎಷ್ಟು ವರ್ಷದಿಂದ ನಿಮ್ಮ ಈ ಸೇವೆ? ಇದು ನಾನು 88ರಿಂದ ಇದು ಮಾಡಕ್ ನಿಂತೀನಿ ನೋಡಿ. ಎಲ್ಲೆಲ್ಲೇ ಸೇವೆಗಳನ್ನು ಕೊಟ್ಟಿರಿ? ನಾನು ಎರಡೋಣಿ, ದೇವಸಮುದ್ರ, ಸೊಂಡೂರು, ಧರ್ಮಾಪುರ, ತಾರನಗರ, ಹೊಸಪೇಟೆ. ಎಷ್ಟು ಅಂದಾಜು ನಿಮ್ಮ ಒಂದು ಎಷ್ಟು ಆಟಗಳನ್ನ ನೀವು ನಿಮ್ಮ ಕಾಲಘಟ್ಟದೊಳಗೆ? 80-85 ಆಗಿರುತ್ತೆ. 80-85. ನೀವು ಮೇನ್ ಕೀಬೋರ್ಡ್ ಅನ್ನ, ಹಾರ್ಮೋನಿಯಂ ನುಡಿಸ್ತಿದ್ದಿದ್ರಿ. ಬಾರಸ್ರಲ್ಲ ಒಂದೆರಡು ಪದ. ನಿಮಗೆ ಇಷ್ಟ ಆಗಿದ್ದು ಯಾವ್ದ್ರಿ ನೀವು ಅಷ್ಟು ವರ್ಷದ? ದಕ್ಷಿಣ ಅಡಿಕೆರೆ ಇದು. ಯಾವ್ದು ಗಿಡ್ಡಿಕೆರೆ ನಾಡು.
ಅಲ್ಲ ಸರ್, ಈಗ ಇದು ಬಹಳ ಹಳೆ ಕಲೆ. ಹಳೆ ಕಲೆ. ಬಳ್ಳಾರಿ ಬಯಲಾಟ ಅಂದ್ರ ಅದಕ್ಕೊಂದು ಗತ್ತು, ಗಾಂಭೀರ್ಯ, ಗಮ್ಮತ್ತು, ತಾಕತ್ತು ಎಲ್ಲ ಐತಿ. ಎಲ್ಲ ಐತಿ. ಹೌದಲ್ರಿ? ಇತ್ತಿತ್ಲಾಗಿದು ಶಕ್ತಿ ಇದ್ದಾರೆ ಒದ್ದಾಡ್ಬೇಕ್ರಿ ಇದ್ರಾಗ. ಈಗ ಉಳಿಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಈ ಕಲೆ ಉಳಿಬೇಕಂದ್ರೆ ಏನ್ ಮಾಡ್ಬೇಕು? ಈ ಉಳ್ಸೋದಿಲ್ರಿ, ಹೆಣ್ಮಕ್ಳು ಉಳ್ಸೋದಿಲ್ಲ. ಡ್ಯಾನ್ಸ್ ಮಾಡೋದು ನಡೆಯೋದು. ಕಿರಿದಾಗ ಧಾ, ಕಿರಿದಾಗ ಧಾ, ಕಿರಿದಾಗ ಧಾ, ಕಿರಿದಾಗ ಧಾ, ಧಾ, ಕಿರಿದಾಗ ಧಾ, ಕಿರಿದಾಗ ಧಾ, ಕಿರಿದಾಗ ಧಾ, ಧಿನ್ನು ಅಂತೆಗದ ಈಗದ್ದು ಅಂತೆಗದ ಧಿನ್ನು ಅಂತೆಗದ ಈಗ ಧಿನ್ನು ಅಂತೆಗದ ಈಗದ್ದು ಅಂತೆಗದ ಧಿನ್ನು ದಿತ್ತ ಇದಗ ಕಿರಿಗ ಧೈರ್ಯನ ದಿತ್ತ ಈಗನ ದಿತ್ತ ಈಗನ ದಿತ್ತ ಈಗನ ದಿತ್ತ ಈಗನ ದಿತ್ತ ಓಂ ತೈದ ತೈದ ಧಾ. ಇದು ಈ ಪೆಟ್ಟಿಗೆ ಉದಕ ಹೊಂದಂತದ್ದು. ಪ್ಯೂರ್ ಕಂಚು. ಪ್ಯೂರ್ ಕಲ್ಚರ್. ಈ ಸೌಂಡ್ ಒಂಥರ ಹಾ, ಬಹಳ ಡಿಫ್ರೆಂಟ್ ಬರ್ತೈತಿ ನಮ್ಗೆ. ಈ ನಾದಕ್ಕೆ ಈ ಕಟ್ಟಿಗೆ ನಾದಕ್ಕೆ ಅವರೇ ಅವ. ಸರ್ ಇವೇನ್ ಸರ್ ಈಗ ಇವ? ಇದು ಕತ್ತಿ ಬಿಲ್. ಹಾ, ಇದು ಬಿಲ್. ಇದು ಕತ್ತಿ ಸರ್. ಇದು ನೋಡ್ರಿ ಬಿಲ್, ಇದನ್ನ ಹಿಡ್ಕೊಂಡಿರ್ತಾರ. ಆಮೇಲೆ ಇದು ಕತ್ತಿ. ಬಲಗೈಯಾಗ ಕತ್ತಿ ಇರ್ತೈತ್ರಿ, ಹಾ, ಎಡಗೈಯಾಗ ಬಿಲ್. ಹಾ. ಆಮೇಲೆ ಇಲ್ಲಾಂದ್ರೆ ಈ ಒಂದು ಟವಲ್. ಟವಲ್. ಹಾ ಹಾ. ಅದ್ರ ನೀವು ಟವಲ್ನು ಒಂದು ಅಸ್ತ್ರ ಅಂತ ಕನ್ಸಿಡರ್ ಮಾಡ್ತೀರಿ. ಹಾ. ಬಯಲಾಟಕ್ರಿ ಕಂಠದೊಳಗ ತ್ರಾಣ ಇರ್ಬೇಕು, ದೇಹದೊಳಗ ಶಕ್ತಿ ಇರ್ಬೇಕು. ಇಲ್ಲ ಅಂದ್ರ ಬಯಲಾಟ ಅಂತವ್ರಿಗೆ, ಇದು ಇಲ್ದವ್ರಿಗೆ ಯಾರಿಗೂ ಬಯಲಾಟ ಅಲ್ಲ, ಆಗೋದೂ ಇಲ್ಲ. ಹಳಿರೇ ಎಲೈ ಮಾನವ, ತಾಳಕ್ಕೆಂದು ಒಳೆಯುವ ಕೋಲ್ ಮಿಂಚಿನಂತೆ ಪ್ರಜ್ವಲಿಸುವ ಎಣ್ಣೆಯ ಕರದೋಳ್ ಮೆರೆಯುವ ಗದಾರ್ದಂಡವನ್ನು ಜಲ್ಪಿಸಿ ಸಿಂಹ ಭಬ್ಬೆಯನ್ನಿಟ್ಟರೆ ಎಲ್ಲ ಮಾನವ, ಇದು ಅಲ್ಲದೆ ಮಳೆಗಾಲದಲ್ಲಿ ಸಿಡಿಲಿನಂತೆ ಗುಡಿಸುವ ವೀರಾವೇಶದ ಗರ್ಜನೆಗೆ ಬ್ರಹ್ಮಾಂಡದ ಕಡೆಗೂ ಬೆರ್ರನೆ ಬೆರೆದಿರುತ್ತಾಯಿತು. ಹೆಮ್ಮೆಯ ಜನಕಾರದ ಜಯಂಕಾರದ ನಡಿಗೆಗೆ ಅಲ್ಲಾಡಿಸಿ ಭೂಮಿಯೋ ಉಳ್ಳಾಡುವ ಇಂಥ ವೀರಾದಿ ವೀರನ ಮುಂಭಾಗದ ಒಳ್ಳಿಂತ ದೊರೆಯ ತಾವುದಾರ ಕೇಳುವ ನೀಡುದಾರ ಸರಿಯಾಗಿದ್ದಾಡ್ತೇವೆ. ಬಳಿರಿಯೇ ಎಲೈ ಸಾರಥಿ, ಚಂಡ ಪ್ರಚಂಡ ಹಂಡಲಿದ್ದ ಬರುವ ಮಂಡಲೀಕರ ಮಂಡಗಳನ್ನು ಇಕೋ ಎನ್ನ ಕರ ಪುಂಡರೀಕದ ಕೋದಂಡದಿಂದ ಖಂಡಿಸು ಭುಜ ಬಲತ್ತಂಡ ಎಲ್ಲ ಸಾರಥಿ. ಸರ್ ತಮ್ಮ ಹೆಸರು ಸರ? ದೇವೇಂದ್ರಪ್ಪ ಅಂತ. ಹಾ ಸರ್, ಇದು ಹೆಂಗ, ಇದು ಫಿಸಿಕಲಿ ಮೆಂಟಲಿ ಇದು ಹೆಂಗ್ ಬ್ಯಾಲೆನ್ಸ್ ಮಾಡುವಂತದ್ದು? ಇದು ಹೆಂಗ ಈ ಆಟ? ಇದು ಫಿಸಿಕಲಿ ಬಂದು ಫಿಟ್ನೆಸ್ ಇರ್ಬೇಕು ಮನುಷ್ಯನ್ ಫಸ್ಟ್. ಹಾ ರೀ. ಆರೋಗ್ಯವಂತ ಆಗಿರ್ಬೇಕು, ಒಳ್ಳೆ ಶಕ್ತಿ ಇರ್ಬೇಕು ಇದಕ್ಕ. ನಾಳೆ ಪಾತ್ರಧಾರಿಗಳು ತಾಲೀಮ್ ಮಾಡಿದ ನಂತರ ನಾವೇನು ಇದಕ್ಕೆ ಹೋಗ್ತಿದ್ವಲ್ಲ, ರೈಸ್ ಶೋಗೆ ಹೋಗ್ತೀವಲ್ಲ, ಅವು ಬಹಳ ಕಷ್ಟ. ಎಲ್ಲ ಕುಣಿಯೋದು ಎಲ್ಲ ದಮ್ ಹತ್ತೈತಿ ಕುಣಿದಾಗ. ಅದೇ ಬಣ್ಣ ಹಚ್ಕೊಂಡಿರ್ತೀವಿ, ಆಮೇಲೆ ಕಾಸ್ಟ್ಯೂಮ್ ಎಲ್ಲ ಬಹಳ ವೇಟ್ ಇರ್ತಾವ ಮೈ ಮೇಲೆ. ಆ ಕಿರೀಟ ಕಟ್ಟಿದ್ಮೇಲೆ ಇಲ್ಲೆಲ್ಲ ತಲೆಗೆಲ್ಲ ಒತ್ತಿರುತ್ತ, ಕಾಲಾಗ ಗೆಜ್ಜೆ ಕಟ್ಟಿರ್ತೀವಿ, ಅವೆಲ್ಲ ವೇಟ್ ಜಾಸ್ತಿ ಇರ್ತಾವ. ಅವನ್ನೆಲ್ಲ ಹಾಕ್ಯಂಡ್ ಆಡ್ಬೇಕು. ಆಮೇಲೆ ಮಾತುಗಳು ಮಿಸ್ ಆಗಂಗಿಲ್ಲ, ಕಲ್ತಿದ್ವು. ಅದೊಂದು ಬಹಳ ಕಷ್ಟ. ಮೆಂಟಲಿ ಅದಕ್ಕೆ ಕರೆಕ್ಟ್ ಆಗಿರ್ಬೇಕು ಮನುಷ್ಯನ. ಒಬ್ಬ ಮನುಷ್ಯನಿಗೆ ಇದರಿಂದ ಏನ್ ಬೆನಿಫಿಟ್ ಆಗ್ಬೋದು? ಬೆನಿಫಿಟ್ ಏನಿಲ್ಲ, ನಾವು ನಿರ್ಗಳವಾಗಿ ಮಾತಾಡ್ತೀವಿ. ಈ ಸ್ವರದ ಸಮಸ್ಯೆ ಇರೋದಲ್ಲ,
ಆಮೇಲೆ ಇದೊಂದು ಕಲೆ. ಹ್ಮ್. ಇದು ನಮ್ದು ಪಾಂಡವರು ಕೌರವರದು ಪಾತ್ರಗಳನ್ನ ಊರಲ್ಲಿ ಆಡಿದ್ರ ಹಳ್ಳಿಗೆಲ್ಲ ಒಳ್ಳೇದಾಗತ್ತಂತ ಒಂದು ಮೊದಲಿಂದ ಯಜಮಾನರು ನಡೆಸ್ಕೊಂಡ್ ಬಂದಿರೋದು ಅದು. ಈ ಪಾಂಡವೀಜ ಇರ್ಬೋದು, ಅಭಿಮನ್ಯ ಕಾಳಗ, ದುಶ್ಯಾಸನ ಕಾಳಗ, ಗಿರಿಜಾ ಕಲ್ಯಾಣ, ಇವೆಲ್ಲ ಪಾತ್ರಗಳು ನಾಟಕಗಳು ಆಡಿದ್ರೆ ಊರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮೊದಲಿಂದ ಹಿರಿಯರು ನಡೆಸ್ಕೊಂಡ್ ಬಂದಿರೋದು ಅದು. ಊರ್ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ ಅಂತಂದೇಳಿ. ಹಂಗಾಗಿ ನಮ್ಮ ಬಳ್ಳಾರಿ ಸುತ್ತಮುತ್ತ ಎಲ್ಲ ಈ ಬಯಲಾಟನೇ ಹೆಚ್ಚಿಗೆ ಆಡೋದು ನಾವು. ಹಿಂದಿನ ಕಾಲದಲ್ಲಿ ಬಳಸಿರ್ತಕ್ಕಂತ ಬಯಲಾಟದ ಈ ಉಡುಗೆ ತೊಡುಗೆ ಮತ್ತು ಕಿರೀಟಗಳು ಸುಮಾರು 30-35 ಕೆಜಿ ಬರ್ತದೆ. ಇದು ಎಷ್ಟು ತಲೆ ಕಿರೀಟ ಒಂದು 8 ಕೆಜಿ, ಭುಜ ಕಿರೀಟ 2 6 12 ಕೆಜಿ, ಕತ್ತಿ ಒಂದು 2 ಕೆಜಿ, ಆಮೇಲೆ ನಡುಕಟ್ಟು ಒಂದು 8 ಕೆಜಿ, ಕಾಲಿನ ಗೆಜ್ಜೆ, ಆ ಉಡುಗೆ ಅದೆಲ್ಲ ಸೇರಿ ಅದು ಒಂದು 8 ಕೆಜಿ. ಟೋಟಲ್ 30-35 ಕೆಜಿ ಭಾರ ಹೊತ್ಕೊಂಡು ರದ್ದಿ ಅಂತ ಹಾಕ್ಬೇಕು. ರದ್ದಿ ಹಿಂಗ್ ಕುಂತ್ಕೊಂಡು 3 ಸಲ ಎಗರಿ ಮತ್ತೆ ಎದ್ದು ಆಡ್ಬೇಕು. ಅದು ಈ ಒಂದು ಬಯಲಾಟದ ವಿಶೇಷ ಕುಣಿತ. ನನ್ನ ಹೆಸರು ಬಂಡ್ರಿ ಎಂಕಪ್ಪ ಅಂತ. ನಮ್ಮ ಬಳ್ಳಾರಿ ಈ ಬಯಲಾಟ ಅಂದ್ರೆ ಬಳ್ಳಾರಿ ಬಯಲಾಟದ ತವರು ಕುಡ್ತಿನಿ ಊರಿಂದ ಇದು ಸ್ಟಾರ್ಟ್ ಆಗಿದ್ದು ಈ ಬಯಲಾಟದ ಪರಂಪರೆ. ಸುಮಾರು 152 ವರ್ಷಗಳ ಇತಿಹಾಸ ಇರ್ತಕ್ಕಂತ ಒಂದು ಈ ಬಯಲಾಟ ಪರಂಪರೆ. ಎಲ್ಲಾ ಕಲೆಗಳಿಗಿಂತ ಈ ಕಲೆ ಬಹಳ ವಿಶಿಷ್ಟ, ವಿಭಿನ್ನ. ಆಮೇಲೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ದೊಡ್ಡಾಟ ಈ ಬಯಲಾಟ ಆಡ್ತಾರೆ. ಆದ್ರೆ ಬಳ್ಳಾರಿಯ ಒಂದು ಕಲೆಯ ಪ್ರಕಾರವೇ ವಿಶಿಷ್ಟ. ಅದರ ಕುಣಿತ ಇರ್ಬೋದು, ಅದರ ಮಾತು ಹೇಳುವ ಶೈಲಿ ಆಗಿರ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಊರಲ್ಲಿ ಈ ತರ ಒಂದು ನಾಟಕಗಳು ನಡೆಯೋದ್ರಿಂದ ಊರಿನ ಒಂದು ವಾತಾವರಣ ಬಹಳ ತಿಳಿಯಾಗಿರ್ತದೆ. ಎಲ್ಲರೂ ಕೂಡ ಸಹೋದರ, ಭ್ರಾತೃತ್ವ, ಪ್ರೀತಿ ಈ ಒಂದು ಹಿನ್ನೆಲೆಯಲ್ಲಿ ಅದು ಹಿಂದಿನ ಕಾಲದಿಂದನೂ ಇವತ್ತು ನಾವು ಮಹಾಭಾರತ ರಾಮಾಯಣ ಅಂದ್ರೆ ದೊಡ್ಡ ದೊಡ್ಡ ಗ್ರಂಥಗಳು ಓದೇ ತಿಳ್ಕೋಬೇಕು. ಆದ್ರೆ ಬಯಲಾಟ ಈ ಒಂದು ಕಲಾ ಪ್ರಭಾಕರದಿಂದ ಈ ಹಗಲು ವೇಷ, ಜಾನಪದ ಕಲೆಗಳು ಇವೇನಿದಾವಲ್ಲ ಜನರಿಗೆ ನೇರವಾಗಿ ಮನಸ್ಸಿಗೆ ಮುಟ್ತಕ್ಕಂತ ಒಂದು ಸಂದೇಶ. ಸ್ವಲ್ಪ ಯುವಕರ ವಯಸ್ಸು ಪಾಲ್ಗೊಳ್ಬೇಕಾಗಿದೆ. ಸ್ವ ಇಚ್ಛೆ ಬರ್ಬೇಕು ಅವ್ರಿಗೆ, ನಾನು ಇದ್ರಲ್ಲಿ ಪಾತ್ರ ಮಾಡ್ಬೇಕು, ಇದರ ಈ ಒಂದು ಕಲಾ ಪರಂಪರೆಯನ್ನ ಉಳಿಸ್ಬೇಕಂತೇಳಿ ಅವರಿಗೆ ಅದು ಇನ್ಬಿಲ್ಟ್ ಆಗಿ ಬರ್ಬೇಕು. ಬಂದಾಗ ಮಾತ್ರ ಈ ಕಲೆ ಕ್ಷೇತ್ರ ಏನು ಇದು ನಶಿಸಿ ಹೋಗೋದಿಲ್ಲ. ಸ್ಯಾಕ್ರಿಫೈಸ್ ಬಹಳ ಬೇಕು ಒಬ್ಬ ಕಲಾವಿದನಾಗ್ಲಿಕ್ಕೆ ಅಂತ. ಆ ಒಂದು ತ್ಯಾಗ ಮಾಡಕ್ ಸಿದ್ಧ ಇದ್ರೆ ಮಾತ್ರ ಈ ಕಲಾ ಕ್ಷೇತ್ರದಾಗ ನಾವು ಗಟ್ಟಿಯಾಗಿ ನೆಲೆ ನಿಲ್ಬಹುದು ಅನ್ನೋ ಮಾತನ್ನ ನಾನು ಈ ಮುಖಾಂತರ ತಮಗೆ ತಿಳ್ಪಡಿಸ್ತೀನಿ. ನಮ್ಮ ಇಡೀ ಜಾನಪದ ಕಲಾ ಪ್ರಕಾರದೊಳಗ ಕಿಸೆಯಿಂದ ದುಡ್ಡು ಹಾಕಿ ಜನರಿಗೆ ಮನರಂಜನೆ ನೀಡುವ ಏಕೈಕ ಕಲೆ ಅಂದ್ರೆ ಅದು ಬಳ್ಳಾರಿ ಕಡೆಯ ಬಯಲಾಟ ರೀ. ಕತ್ತಿನೇ ಒಂದು ಕೆಜಿ ಐತಿ ಹೆಚ್ಚು ಕಡಿಮೆ. ಇಂತಹ ಕಲೆಗಳು ಉಳಿಬೇಕು. ನಾವು ಆಧುನಿಕತೆಯನ್ನ ಅಳವಡಿಸ್ಕೊಳ್ಳೋಣ, ತಪ್ಪೇನಲ್ಲ. ಅದರ ಇಡೀ ರೂಪನ ಚೇಂಜ್ ಮಾಡಬಾರ್ದು ಅನ್ನೋದು ಒಂದು. ಆಮೇಲೆ ಯುವಕರು ಈ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಆದಷ್ಟು ಲಗುನು ಮತ್ತೆ ಅಲ್ಲಿ ತನಕ ನೋಡ್ತಿರ್ರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನೆಲ್. ಜೈ ಬಳ್ಳಾರಿಯ ಗಂಡು ಕಲೆ ಬಯಲಾಟಕ್ಕ ಜಯವಾಗ್ಲಿ, ನಮ್ಮ ಕರ್ನಾಟಕಕ್ಕೆ ಜಯವಾಗ್ಲಿ ಅಂತ ಹೇಳ್ತಾ ಜೈ ಶಂಕ್ರಿ, ಜೈ ಜೈ ಶಂಕ್ರಿ.